ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ರೀಡಿಂಗ್ ಏನು ಅಂತಂದರೆ ಆಗಸ್ಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನು. ಸೊ ಆಗಸ್ಟಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ನಿಮ್ಮ ಗೈಡೆನ್ಸ್ ನಾನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಆರ್ಟಿಕಲ್ ಕಾರ್ಡ್ಸ್ ಏನಿದೆ ನೋಡಿ, ಅದು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಏನು ಅಂತಂದರೆ ಆಗಸ್ಟ್ ತಿಂಗಳಲ್ಲಿ ನಾವು ಆದಷ್ಟು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಬಿಕಾಸ್ ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ನನಗೆ ಟಯರ್ ಏನಿದೆ ನೋಡಿ, ಗಾಡಿ ಚಕ್ರ ಏನಿದೆ ನೋಡಿ, ಅದನ್ನು ತೋರಿಸ್ತಾ ಇದ್ರು. ಅಂದರೆ ಒಂದು ಮನುಷ್ಯ ಅದನ್ನು ಎತ್ಕೊಂಡು ಹೋಗೋದನ್ನು ತೋರಿಸ್ತಾ ಇದ್ರು. ಸೊ ಇಟ್ ಮೀನ್ಸ್ ದ್ಯಾಟ್ ನಾವು ಸ್ಟ್ರಾಂಗ್ ಆಗಿರಬೇಕು. ಓಕೆ, ಸೊ ಇವಾಗ ನಾವು ಆಪ್ಷನ್ಗಳನ್ನು ನೋಡೋಣ. ಹಾಗೆ ನನ್ನ ಎನರ್ಜಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಜೊತೆ ಕನೆಕ್ಟ್ ಮಾಡಬಹುದು ನೀವು. ಹಾಗೆ ನನ್ನ ಎನರ್ಜಿ ಇಷ್ಟ ಆಗಿಲ್ಲ ಅಂತಂದರೆ ಸಾವಿರಾರು, ನೂರಾರು, ಹಲವಾರು ವೀಡಿಯೋಸ್ಗಳಿದೆ. ಸೊ ಅಲ್ಲಿ ಹೋಗಿ ಕೂಡ ನೀವು ವೀಡಿಯೋಸ್ಗಳನ್ನು ನೋಡ್ಬೋದು. ಬನ್ನಿ ಇವಾಗ ಮೊದಲು ಆಪ್ಷನ್ಗಳನ್ನು ನೋಡೋಣ. ಓಕೆ ಫ್ರೆಂಡ್ಸ್, ಎಂದಿನಂತೆ ಇವತ್ತು ಕೂಡ ನನ್ನ ಜೊತೆ 2 ಆಪ್ಷನ್ಸ್ ಇದೆ. ಸೊ ಆಪ್ಷನ್ ನಂಬರ್ 1ನಲ್ಲಿ ಈ ಒಂದು ಎಗ್ ಇದೆ. ಲೈಕ್ ಇದು ಮಕ್ಕಳು ಆಡೋವಂಥದ್ದು ಗೊತ್ತಾಯಿದೆ. ಸೊ ನಾನು ಯಾವುದು ಪ್ರಾಪ್ ಯೂಸ್ ಮಾಡಲಿ ಅಂತ ಯಾವ ಪ್ರಾಪ್ ಯೂಸ್ ಮಾಡಲಿ ಅಂತ ಅನಿಸಿದಾಗ ನನಗೆ ಇದು ಕಾಣಿಸ್ತು. ಸೊ ಎಸ್, ಟ್ರೆಜರ್ ಕೂಡ ಆಗಿರಬಹುದು. ಇದರ ಒಳಗಡೆನೋ ಓಪನ್ ಮಾಡಿದಾಗ ಲೈಕ್ ತಿಂಡಿ ಸಿಗುತ್ತೆ ಮಕ್ಕಳಿಗೆ. ಸೊ ಅದೇ ಥರ ಲೈಕ್ ಟ್ರೆಜರ್ಸ್ ನಿಮ್ಮ ವಿಶ್ ಇದೆ ಅದು ಫುಲ್ಫಿಲ್ಮೆಂಟ್ ಆಗ್ಬೋದು. ಇನ್ನೊಂದರಲ್ಲಿ ಬಂದುಬಿಟ್ಟು ದ ಕೋಂಬ್, ಭಾಳ ಚೆನ್ನಾಗಿದೆ ಕೋಂಬ್. ಸೊ ಇದು ಸೆಲ್ಫ್ ಲವ್ ಆ್ಯಂಡ್ ಇದು ನನಗೆ ಫೋಕಸ್ ಆನ್ ಸೆಲ್ಫ್ ಲವ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಹಾಗೆ ಮತ್ತು ನಾನು ನಿಮಗೆ ಒಂದೊಂದು ಫೈಲಲ್ಲಿ ಮಾತಾಡ್ತೀನಿ ಹೇಗೆ ಅಂತ ಹೇಳಿಬಿಟ್ಟು. ಸೊ ಎಸ್, ಟೇಕ್ ಯುವರ್ ಟೈಮ್. 2 ಆಪ್ಷನ್ಸ್ ಇದೆ. ಐ ಹೋಪ್ ನಿಮ್ಗೆ ಕಾಣ್ತಾ ಇರ್ಬೋದು ಅಂತ ಕೂಡ ಅಂದ್ಕೊಳ್ತೀನಿ ನಾನು. ಓಕೆ, ಆಪ್ಷನ್ಸ್. ಓಕೆ, ಐ ಹೋಪ್ ನಿಮ್ಗೆ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. 2 ಆಪ್ಷನ್ಸ್ ಇದೆ, ನೋಡ್ತಾ ಇರ್ಬೋದು. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಆ್ಯಂಡ್ ಎಸ್, ಇವಾಗ ನಾನು ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಹಲೋ, ಆಪ್ಷನ್ ನಂಬರ್ 1 ಯಾರು ಇದನ್ನು ಚೂಸ್ ಮಾಡಿದ್ದೀರಾ? ಸೊ ಟ್ರೆಷರ್, ನಾನು ಮೊದಲೇ ಹೇಳಿದೆ, ಏನಾದರೂ ಒಂದು ಗಿಫ್ಟ್ ಸಿಗಬಹುದು ನಿಮಗೆ. ಇಲ್ಲಾಂದರೆ ಕೆಲವೊಂದು ಐಡಿಯಾಸ್ಗಳು ಬರ್ಬೋದು. ಈ ಹಿಂದೆ ಬಾರದೇ ಇದ್ದಂತಹ ಐಡಿಯಾಸ್ಗಳು ನಿಮಗೆ ಒಂದೇ ಸಲ ಪಾಪಪ್ ಆಗ್ಬೋದು. ಓಕೆ, ಆ್ಯಂಡ್ ಇದರಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಥರದ ಬ್ಲೆಸ್ಸಿಂಗ್ಸ್ ಇದೆ, ಯಾವ ಥರದ ಯಾವ ಥರದ ಸರ್ಪ್ರೈಸ್ ಇದೆ ಅಂತ ಗೊತ್ತಿಲ್ಲ. ಬಿಕಾಸ್ ಇದು ನಮ್ಗೆ ಕಾಣ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಪ್ಷನ್ ನಂಬರ್ 1, ನಿಮಗೆ ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಸೊ ನನಗೆ ಕೆಲವೊಂದು ಇಮ್ಯಾಜಸ್ ನೋಡೋಕ್ಕೆ ಬಂದು ಕೆಲವೊಂದು ಪಿಕ್ಚರ್ಸ್ ತೋರಿಸಿದ್ರು ನನಗೆ. ಸೊ ಫಸ್ಟಿಗೆ ನನಗೆ ತೋರಿಸಿದಂತಹ ಪಿಕ್ಚರ್ಸ್ ಏನು ಅಂತಂದರೆ ಆದಷ್ಟು ಜಂಕ್ ಫುಡ್ಗಿಂತ ಆದಷ್ಟು ಹೆಲ್ದಿ ಫುಡ್ನ ತೊಗೊಳ್ಳಿ. ನನಗೆ ಹೊಟ್ಟೆ ನೋವು ಆಗೋದನ್ನು ತೋರಿಸ್ತಾ ಇದ್ದು. ಕೆಲವರಿಗೆ ಸ್ಟಮಕ್ ಏಕ್ ಬರಬಹುದು ಆಗಸ್ಟ್ ತಿಂಗಳಲ್ಲಿ. ಸೊ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಆದಷ್ಟು ಕೇರ್ನ ತಗೊಳ್ಳಿ. ಓಕೆ, ಆಪ್ಷನ್ ನಂಬರ್ 1 ಇವಾಗ ನನಗೇನು ನೆನಪು ಬರ್ತಾ ಇಲ್ಲ. ಐ ಡೋಂಟ್ ನೋ ವೈ, ನಾನು ಹೇಗೆ ಮರೆತುಬಿಟ್ಟೆ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಬರೀಬೇಕಿತ್ತು, ಬಟ್ ಸ್ಪೆಷಲಿ ಹುಡುಗಿಯರು. ಓಕೆ, ಹೊಟ್ಟೆ ನೋವು ಸ್ಪೆಷಲಿ ಹುಡುಗಿಯರಿಗೆ ಹೆಚ್ಚು ಬರ್ಬೋದು. ಹಾಗಾಗಿ ನೀವು ತಿನ್ನೋದ್ರಲ್ಲಾಗಿರ್ಬೋದು, ಇಲ್ಲಾಂದರೆ ನಿಮ್ಮ ಪೀರಿಯಡ್ಸ್ ಏನಿದೆ ನೋಡಿ, ಸೊ ಆವಾಗ ಕೂಡ ಆದಷ್ಟು ನಿಮ್ಮ ಹೆಲ್ತ್ ಏನಿದೆ ನೋಡಿ ಅದನ್ನ ಆದಷ್ಟು ಚೆನ್ನಾಗಿ ಇಟ್ಕೊಳ್ಳಿ. ಓಕೆ, ಇವಾಗ ನಾವು ಮೊದಲು ಟ್ಯಾರೋಯಿಂದ ನೋಡೋಣ. ಓಕೆ, ಸೊ ಕಾರ್ಡನ್ನು ಶಫಲ್ ಮಾಡೋಣ. ಟ್ಯಾರೋ, ಆಪ್ಷನ್ ನಂಬರ್ 1, The Hanged Man. ಓಕೆ, ಸ್ಟಕ್ ಎನರ್ಜಿ. ಓಕೆ, ನಿಮಗೆ ಸ್ಟಕ್ ಎನರ್ಜಿ ನಾನು ಇವಾಗಷ್ಟೇ ಹೇಳಿದೆ ಇಲ್ವಾ, ನಿಮ್ಮ ಹೆಲ್ತ್. ಸೊ ಇದು ನಿಮ್ಮ ಹೆಲ್ತ್ ಬಗ್ಗೆ ಕೂಡ ತಿಳಿಸುತ್ತೆ. ಆಪ್ಷನ್ ನಂಬರ್ 1, ದ ಹ್ಯಾಂಗ್ಡ್ ಮ್ಯಾನ್. ಓಕೆ, ಆದಷ್ಟು ನಿಮ್ಮ ಹೆಲ್ತ್ ಏನಿದೆ ನೋಡಿ ಅದರ ಮೇಲೆ ಆದಷ್ಟು ಫೋಕಸ್ ಆಗಿರಿ. ಅದನ್ನು ಆದಷ್ಟು ಕಾಪಾಡಿಕೊಳ್ಳಿ ನಿಮ್ಮ ಹೆಲ್ತನ್ನು. ಸೊ ಇಲ್ಲಿ ಕಂಟೆಂಪ್ಲೇಷನ್,
ಇಲ್ಲಿ ಯೋಚನೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು, ಯೋಚನೆ ಮಾಡುವಂತಹ ಕಾರ್ಡ್ ಕೂಡ. ಹಾಗೆ ಇದು ಸ್ಟಕ್ ಎನರ್ಜಿನ ಕೂಡ ನನಗಿಲ್ಲಿ ತಿಳಿಸ್ತಾ ಇದೆ. ಓಕೆ, ಸ್ಟಕ್ ಎನರ್ಜಿ. ಹಾಗೆ ನಿಮಗೆ ಬೆಡ್ ರೆಸ್ಟ್. ಓಕೆ, ಬೆಡ್ ರೆಸ್ಟ್ ನನಗೆ ತೋರಿಸಿದ್ದು ಮೆಡಿಟೇಷನಲ್ಲಿ ಬೆಡ್ಡನ್ನು ತೋರಿಸ್ತಾ ಇದ್ದು. ಸೊ ನಿಮಗೆ ಇಲ್ಲಿ ರೆಸ್ಟ್ ಮಾಡುವಂಥ ಅವಶ್ಯಕತೆ ಇದೆ. ರೆಸ್ಟ್ ಆ್ಯಂಡ್ ರಿಪೇರ್. ಓಕೆ, ಬರೀ ರೆಸ್ಟೇ ತೊಗೊಳ್ಳೋದಲ್ಲ, ರೆಸ್ಟ್ ಆ್ಯಂಡ್ ರಿಪೇರ್. ಓಕೆ, ಇದು ಸರೆಂಡರನ್ನು ಕೂಡ ತಿಳಿಸುತ್ತೆ. ದ ಹ್ಯಾಂಗ್ಡ್ ಮ್ಯಾನ್. ಓಕೆ, ಆಪ್ಷನ್ ನಂಬರ್ 1, ಆದಷ್ಟು ನಿಮ್ಮ ಹೆಲ್ತನ್ನು ಆದಷ್ಟು ಹೆಚ್ಚು ಕಾಪಾಡಿಕೊಳ್ಳಿ ಆಗಸ್ಟ್ ತಿಂಗಳಲ್ಲಿ. ಓಕೆ, ಆ್ಯಂಡ್ ಈ ಥರ ನೇತಾಡಬೇಕು ಅಂತ ಇಲ್ಲ. ಆಪ್ಷನ್ ನಂಬರ್ 1, ಈ ಥರ ನೇತಾಡಬೇಕು ಅಂತ ಇಲ್ಲ. ಓಕೆ, ಅಂದರೆ ಯೋಚನೆ ಮಾಡುವಂಥದ್ದು, ಕೆಲವೊಂದು ನೆಗೆಟಿವ್ ಥಾಟ್ಸ್ಗಳು ನಿಮ್ಮನ್ನು ಕಾಡಬಹುದು. ಆಪ್ಷನ್ ನಂಬರ್ 1. ಸೊ ಆದಷ್ಟು ಪಾಸಿಟಿವ್ ಆಗಿರಿ, ಆದಷ್ಟು ನಿಮ್ಮ ಹೆಲ್ತನ್ನು ಹೆಚ್ಚು ಕಾಪಾಡ್ಕೊಳ್ಳಿ. ಓಕೆ, ಹೆಲ್ತ್ ಇದ್ರೇ ವೆಲ್ತ್ ಅಲ್ವಾ. ಸೊ ಹಾಗಾಗಿ, ಆ್ಯಂಡ್ ಇದು ಸರೆಂಡರ್ ನಾವು ಒಂದು ವಿಷಯಕ್ಕೆ ಸರೆಂಡರ್ ಆಗಬೇಕು ಅಂದರೆ ಡಿವೈನ್ಗೆ ಸರೆಂಡರ್ ಆಗಬೇಕು. ಓಕೆ, ಆಪ್ಷನ್ ನಂಬರ್ 1. ಬೇರೆ ಯಾವುದಕ್ಕೂ ಸರೆಂಡರ್ ಆಗಿಬಿಟ್ಟು ಡಿವೈನ್ ದೇವರಿಗೆ ಸರೆಂಡರ್ ಆಗಿ. ಓಕೆ, ಆ್ಯಂಡ್ ಇದು ಸ್ಪಿರಿಚುವಲಿಟಿ ಬಗ್ಗೆ ಕೂಡ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಇದು ಲೈಕ್ ಹೆಚ್ಚು ನನಗೆ ಇಲ್ಲಿ ಹೆಲ್ತ್ ಬಗ್ಗೆ ಕಾಣ್ತಾ ಇದೆ. ಹ್ಯಾಂಗ್ಡ್ ಮ್ಯಾನ್. Bottom of the deck, eight of cups. ಸೊ ಎಸ್, ಇಲ್ಲಿ ಏನು ಅಂತಂದರೆ ಇದು ಪಾಸ್ಟ್ ಬಗ್ಗೆ ಕೂಡ ತಿಳಿಸುತ್ತೆ. 8 of cups. ಆ್ಯಕ್ಚುಲಿ ಮಾನವ ಜೀವನದಲ್ಲಿ ಹೆಚ್ಚು ಮನುಷ್ಯರು ಚಿಂತೆ ಮಾಡೋದು ಒಂದು ಪಾಸ್ಟ್ ಬಗ್ಗೆ, ಇಲ್ಲ ಅಂದರೆ ಫ್ಯೂಚರ್ ಬಗ್ಗೆ. ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ಯಾರೂ ಹೆಚ್ಚು ಯೋಚನೆ ಮಾಡೋದಿಲ್ಲ ಆ್ಯಂಡ್ ಅದರ ಬಗ್ಗೆ ಹೆಚ್ಚು ಕಾಳಜಿ ಕೂಡ ತೋರಿಸೋದಿಲ್ಲ. ನಾವು ಆ್ಯಕ್ಚುಲಿ ಇರಬೇಕು ಅಂತಂದರೆ ನಾವು ಪ್ರೆಸೆಂಟ್ ಮೂಮೆಂಟ್. ಓಕೆ, ಪ್ರೆಸೆಂಟಲ್ಲಿ ಇರಬೇಕು ಅಲ್ವಾ. ನಾವು ಮಾನವರು ಏನು ಯೋಚನೆ ಮಾಡ್ತೀವಿ, ಒಂದು ಪಾಸ್ಟ್ ಲೈಫ್ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲಾಂದರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಅದರ ಬಗ್ಗೆನೇ ತಿಳಿಸ್ತಾ ಇದೆ. 8 of cups. ನೀವಿಲ್ಲೇನು ಹೆಚ್ಚು ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. 8 of cups ಅಂದರೆ ಏನು ಹೇಳ್ತಾರೆ, ಪಾಸ್ಟ್ ಲೈಫ್, ಅವ್ರು ಹಾಗೆ ಮಾಡಿದರು, ಇವ್ರು ಹೀಗೆ ಮಾಡಿದರು, ಆ ಥರ ಆಯಿತು, ಈ ಥರ ಆಯಿತು, ಇನ್ನು ಮುಂದಕ್ಕೆ ಏನಾಗುತ್ತೋ ಅನ್ನೋದು ಚಿಂತೆ. ಸೊ ಅದನ್ನು ಬಿಟ್ಟು ನೀವಿಲ್ಲಿ ಮುಂದೆ ಹೋಗಬೇಕಾಗುತ್ತೆ. ಮೂವ್ ಫಾರ್ವರ್ಡ್. ಓಕೆ, ಒಳ್ಳೆಯ ವಿಷಯದ ಕಡೆ ಅಂದರೆ ಪಾಸಿಟಿವಿಟಿ ಕಡೆ ನೀವಿಲ್ಲಿ ಹೋಗಬೇಕಾಗುತ್ತೆ, ಅಂದರೆ ಬೆಳಕಿನಡೆಗೆ. ಓಕೆ, ವೈಟ್ ಲೈಟ್ ಅಂದ್ರೇನು, ದೇವರು. ವೈಟ್ ಅಂದ್ರೇನು, ಅಲ್ಲಿ ಪ್ಯೂರಿಟಿ, ಪವಿತ್ರತೆ, ಶುದ್ಧತೆ ಅಲ್ವಾ. ಸೊ ಅದನ್ನು ಚೂಸ್ ಮಾಡಿ ಲೈಫಲ್ಲಿ ಆದಷ್ಟು. ಆಪ್ಷನ್ ನಂಬರ್ 1. ಓಕೆ, ಈ ಥರ ಇರಬೇಕು ಅಂತ ಇಲ್ಲ. ಓಕೆ, ಈ ಥರ ನೇತಾಡಬೇಕು ಅಂತ ಇಲ್ಲ. ಲೈಕ್ ಈ ಥರ ಯೋಚನೆ ಮಾಡಬೇಡಿ, ಈ ಥರ ನೇತಾಡ್ಕೊಂಡು. ಓಕೆ, ಅಲ್ಲಿಂದ ಮುಂದೆ ಹೋಗಿ. ಸ್ಟಕ್ ಅನ್ನು ತೋರಿಸ್ತಾ ಇದೆ ಇಲ್ಲಿ. ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಹೋಗು ಅಂತ. ಸೊ ಮೂವ್ ಫಾರ್ವರ್ಡ್. ಪಾಸ್ಟ್ ಬಗ್ಗೆ ಚಿಂತೆ ಮಾಡಬೇಡಿ. ಆ್ಯಂಡ್ ನಿಮಗೆ ಯಾವುದು ಆಗೋದಿಲ್ಲ ನೋಡಿ, ಅಂದರೆ ನಮಗೆ ಎಲ್ರಿಗೂ ನಮ್ಮ ಇಂಟ್ಯೂಷನ್, ನಮ್ಮ ಅಂತರಾತ್ಮ ಒಂದು ಹೇಳುತ್ತೆ, ಇದು ಸರಿಯಾದ ವ್ಯಕ್ತಿ ಅಲ್ಲ, ಇದು ಸರಿಯಾದ ಜಾಗ ಅಲ್ಲ. ಸೊ ಆ ಥರ ನಿಮ್ಮ ಇಂಟ್ಯೂಷನ್ ಹೇಳಿದಾಗ ಅದನ್ನು ಟ್ರಸ್ಟ್ ಮಾಡಿ, ಅದನ್ನ ಬಿಲೀವ್ ಮಾಡಿ. ಕೆಲವೊಂದು ಇಲ್ಲಿ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಓಕೆ, ಅಂದರೆ ನಾವು ಬೇಡ ಅಂದರೂ ನಾವು ಗಟ್ಟಿಯಾಗಿ ಹಿಡಿದಿಟ್ಕೊಳ್ತೀವಿ. ಆ್ಯಕ್ಚುಲಿ ಅದು ನಮ್ಗೆ ಬೇಡ, ಆ ರಿಲೇಷನ್ಶಿಪ್ಪೇ ಬೇಡ. ಬಟ್ ಆದರೂ ಅವರು ನಮ್ಮಿಂದ ತುಂಬ ತುಂಬ ದೂರ ಹೋಗ್ತಾರೆ. ಬಟ್ ನಾವು ಅವರ ಹಿಂದೆ ಓಡ್ತೀವಿ. ಯಾಕೆ ಆ ಥರ ಮಾಡಬೇಕು? ಆಪ್ಷನ್ ನಂಬರ್ 1. ಜಗತ್ತು ತುಂಬ ವಿಶಾಲವಾಗಿದೆ ಅಲ್ವಾ. ನಾವು ಇಲ್ಲಿ ಏನು ಬೇಕಾದರೂ ಮಾಡಬಹುದು ಅಲ್ವಾ. ಫ್ರೀ ವಿಲ್ ಇರೋದು ನಮ್ಮಲ್ಲಿ. ನಾವು ಇನ್ನೊಬ್ಬರ ಹಿಂದೆ ಓಡಬಾರ್ದು ಯಾವತ್ತೂ. ಓಕೆ, ನಾವು ಇನ್ನೊಬ್ಬರ ಹಿಂದೆ ಯಾವತ್ತೂ ಓಡಬಾರ್ದು. ಸೊ ಇದು ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಮೂವ್ ಫಾರ್ವರ್ಡ್. ಜೀವನದಲ್ಲಿ ಮಾಡುವಂಥದ್ದು ಬೇಕಾದಷ್ಟಿದೆ. ಆಪ್ಷನ್ ನಂಬರ್ 1. ಓಕೆ, ಚಿಂತೆ ಮಾಡ್ತಾ ಕೂತ್ಕೊಳ್ಬೇಡಿ. ಆ್ಯಂಡ್ ಎಸ್, ಇಲ್ಲಿ ನಿಮಗೆ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಹೇಳ್ತಾ ಇದೆ. ಸೊ ಆ್ಯಂಡ್ ಚಿಂತೆ ಏನಿದೆ ನೋಡಿ, ಅದನ್ನೆಲ್ಲ ಬಿಟ್ಟು ಬೆಳಕು ಚೂಸ್ ಮಾಡಿ. ಆ್ಯಂಡ್ ನಿಮಗೆ ಯಾವುದು ಆಗೋದಿಲ್ಲ ನೋಡಿ, ಅಂದರೆ ನಿಮಗೆ ಒಂದು ರಿಲೇಷನ್ಶಿಪ್ ಹೇಗಿದೆ ಆ್ಯಂಡ್ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಯಾವುದೇ ರೀತಿಯಂಥ ಸಿಚುವೇಶನ್ ಇರ್ಬೋದು, ಅದು ನಿಮಗೆ ಆಗ್ತಾ ಇಲ್ಲ ಅಂತಂದರೆ ಅಲ್ಲಿ ಬಿಟ್ಟು ಮುಂದೆ ಹೋಗಿ. ದ್ಯಾಟ್ಸ್ ಇಟ್. ಓಕೆ, ಅವ್ರು ನನ್ನಲ್ಲಿ ಮಾತಾಡ್ತಾ ಇಲ್ಲ, ಅವರು ಯಾಕೆ ಅವರು ಮಾತಾಡ್ತಾ ಇಲ್ವಾ, ಬೇಡ ಬಿಡು, ಮುಂದೆ ಹೋಗು.
ಓಕೆ, ಮುಂದೆ ಹೋಗು. ಮಾನವ ಜೀವನವೇ ಅಷ್ಟೇ, ಇಲ್ಲಿ ತುಂಬ ಜನ ಬರ್ತಾರೆ, ಅವರ ಜಾಗನ ಬೇರೆಯವರು ರಿಪ್ಲೇಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಎಸ್, ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಎಸ್, 5 ಆಫ್ ವಾಂಡ್ಸ್, ಏನೋ 5 ಆಫ್ ವಾಂಡ್ಸ್ ಇಲ್ಲಿ ಏನೋ ಆರ್ಗ್ಯುಮೆಂಟ್ಸ್ ಅದೆಲ್ಲ ಅಗತ್ಯ ಇಲ್ಲ. ಆಪ್ಷನ್ ನಂಬರ್ 1. ಓಕೆ, 5 ಆಫ್ ವಾಂಡ್ಸ್ ಅದರ ಬಗ್ಗೆ ತಿಳಿಸ್ತು. ಅಂದರೆ ಎನರ್ಜಿ, ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ. ಓಕೆ, ನಿಮ್ಮ ಎನರ್ಜಿನ ಬೇಡದ ವಿಷಯಕ್ಕೆ ಎನರ್ಜಿನ ವೇಸ್ಟ್ ಮಾಡಬೇಡಿ. ಆಪ್ಷನ್ ನಂಬರ್ 1. ಬಿಕಾಸ್ ನಮ್ಮ ಎನರ್ಜಿ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆ, ನಮ್ಮ ಎನರ್ಜಿ ಏನಿದೆ ನೋಡಿ, ಅದೇ ನಮಗೆ ತುಂಬ ಇಂಪಾರ್ಟೆಂಟ್. ಅದನ್ನು ನಾವು ಬೇರೆ ಯಾವುದಕ್ಕೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಅದು ವೇಸ್ಟ್ ಆಗುತ್ತೆ. 4 ಆಫ್ ಪೆಂಟಿಕಲ್ಸ್, ರೆಸಿಸ್ಟೆನ್ಸ್. ಇದು ಅಂದರೆ ನಮಗೆ ಆಪರ್ಚುನಿಟೀಸ್ ಬರುತ್ತೆ, ನಮಗೆ ಅವಕಾಶಗಳು ಬರುತ್ತೆ, ಬಟ್ ನಾವೇ ಅದನ್ನ ಏನು ಹೇಳ್ತೀವಿ, ಸ್ವೀಕರಿಸೋದಿಲ್ಲ. ಸೊ ಇದು ಆ ಎನರ್ಜಿ, ರೆಸಿಸ್ಟೆನ್ಸ್. ನನಗೆ ಬೇಡ, ನಾನಿವಾಗ ನಾನಿವಾಗ ಬದಲಾಗೋದಿಲ್ಲ ಅನ್ನೋ ಫೀಲಿಂಗ್ಸ್, ಅನ್ನೋ ಭಾವನೆಗಳು. ಸೊ ಅದರಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 1. ಓಕೆ, ಅದರಿಂದ ಹೊರಗೆ ಬನ್ನಿ. ಇದು ಅದರ ಬಗ್ಗೆನೇ ಇಲ್ಲಿ ತಿಳಿಸ್ತಾ ಇದೆ. ಓಕೆ, 5 ಆಫ್ ವಾಂಡ್ಸ್. ಈ ಥರ ಎನರ್ಜಿ ವೇಸ್ಟ್ ಮಾಡಿ ಏನು ಪ್ರಯೋಜನ ಇದೆ ಹೇಳಿ? ಏನೂ ಪ್ರಯೋಜನ ಇಲ್ಲ. ಕಾಂಪಿಟೇಷನ್ ಆಗಿರಬಹುದು, ಲೈಕ್ ಆರ್ಗ್ಯುಮೆಂಟ್ಸ್, ಜಗಳ ಮಾಡೋದು, ವಾದ ವಿವಾದ, ಇದು ಬರೀ ನಮ್ಮ ಎನರ್ಜಿ ವೇಸ್ಟ್ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಇದರಲ್ಲಿ. ಓಕೆ, ಮೂವ್ ಫಾರ್ವರ್ಡ್. ಆಪ್ಷನ್ ನಂಬರ್ 1. ಓಕೆ, ಎನರ್ಜಿನ ವೇಸ್ಟ್ ಮಾಡಬೇಡಿ. ಆಗಸ್ಟ್ ತಿಂಗಳಲ್ಲಿ ಆದಷ್ಟು ಇದನ್ನು ಪ್ರೊಡಕ್ಟಿವ್ ವೇಯಲ್ಲಿ ಉಪಯೋಗಿಸಿ. ಓಕೆ, ಆಪ್ಷನ್ ನಂಬರ್ 1. ಆರ್ಗ್ಯುಮೆಂಟ್ಸ್ ಅದಕ್ಕೆಲ್ಲ ಹೆಚ್ಚು ಕೈ ಹಾಕಕ್ಕೆ ಹೋಗಬೇಡಿ. ಓಕೆ, ಇದು ಅದರ ಬಗ್ಗೆನೇ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ನೋಡೋಣ ನೆಕ್ಸ್ಟ್ ನಿಮ್ಮ ಕಾರ್ಡ್ ಏನು ಹೇಳುತ್ತೆ ಅಂತ. ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅನ್ನೋದು ನೋಡೋಣ. ನೋ ನೀಡ್ ಟು ವರಿ. ಓಕೆ, ನೋ ನೀಡ್ ಟು ವರಿ. ಇಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆಪ್ಷನ್ ನಂಬರ್ 1. ಯಾವುದರ ಬಗ್ಗೆ ಚಿಂತೆ? ಇಲ್ಲಿ ದ ಹ್ಯಾಂಗ್ಡ್ ಮ್ಯಾನ್ ಚಿಂತೆ ಬಗ್ಗೆನೇ ತಿಳಿಸುತ್ತೆ. ಸೊ ಅಷ್ಟೊಂದು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಏಂಜಲ್ಸ್ ಹೇಳ್ತಾ ಇದ್ದಾರೆ, ನೋ ನೀಡ್ ಟು ವರಿ. ಓಕೆ, ರಿಮೆಂಬರ್ ಹೂ ಯು ಆರ್ ಪವರ್ಫುಲ್, ಲವಿಂಗ್ ಆ್ಯಂಡ್ ಕ್ರಿಯೇಟಿವ್ ಚೈಲ್ಡ್ ಆಫ್ ಗಾಡ್. ಯು ಆರ್ ವೆರಿ ಲವ್ಡ್. ಓಕೆ, ಕೆಲವರಿಗೆ ಇಲ್ಲಿ ಈ ಥರದ ಭಾವನೆಗಳು ಬರ್ಬೋದು, ನನ್ನನ್ನು ಯಾರೂ ಪ್ರೀತಿ ಮಾಡೋರಿಲ್ಲ ಅಂತ. ಓಕೆ, ಆ ಥರ ಭಾವನೆಗಳು ಬರ್ಬೋದು. ಅದಕ್ಕೆ ಇಲ್ಲಿ ನಿಮಗೆ ಏಂಜಲ್ ನಿಮ್ಮ ನೆನಪಿಸ್ತಿದ್ದಾರೆ. ನೀನು ಯಾರು ಅಂತ ನಿನಗೆ ಗೊತ್ತಿದೆಯಾ? ನೀನು ತುಂಬ ಪವರ್ಫುಲ್, ಪ್ರೀತಿ ಮಾಡುವಂತಹ ಕ್ರಿಯೇಟಿವ್ ಚೈಲ್ಡ್ ಆಫ್ ಗಾಡ್. ದೇವರ ಮಗ, ದೇವರ ಮಗಳು ಅಂತಲೇ ಹೇಳ್ತಾರೆ. ಯು ಆರ್ ವೆರಿ ಲವ್ಡ್. ಓಕೆ, ಸ್ಪಿರಿಟ್ ಗೈಡಿಂದ ಏನು ನಿಮಗೆ ಮೆಸೇಜ್ ಇದೆ? ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಾನು ಇವಾಗಷ್ಟೇ ಹೇಳಿದೆ, ನಿಮ್ಮ ಅಂತರಾತ್ಮ ನಿಮ್ಮ ಆ್ಯಂಡ್ ಸ್ವೇರ್, ನಾನು ಇದು ಯಾವುದು ನೋಡಿಬಿಟ್ಟು ಶಫಲ್ ಮಾಡಿದಲ್ಲ. ಓಕೆ, ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ? ಅಂತರಾತ್ಮ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅನ್ನೋದನ್ನು ಸರಿಯಾಗಿ ಕೇಳ್ಕೊಳ್ಳಿ. ಆಪ್ಷನ್ ನಂಬರ್ 1. ಬಿಕಾಸ್ ನಾವು ರೆಸಿಸ್ಟೆನ್ಸ್ ಹೆಚ್ಚಾಗಿ ಬರುತ್ತೆ. ಅವಕಾಶಗಳು ನಮ್ಮನ್ನು ಹುಡುಕೊಂಡು ಬರುತ್ತೆ. ನಾವೇ ಬೇಡ ಇವಾಗ ನಾನು ಚೇಂಜ್ ಆಗೋದಿಲ್ಲಪ್ಪ, ನಾನು ಹೀಗೇ ಇರ್ತೀನಿ ಅನ್ನೋ ಒಂದು ಭಾವನೆ. ಓಕೆ, ಐ ಲವ್ ಯು ಅನ್ಕಂಡೀಷ್ನಲಿ. ಓಕೆ, ನಿಮ್ಮ ಸ್ಪಿರಿಟ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಮೇ ಬಿ ನೀವು ಇಲ್ಲಿ ನನ್ನ ಯಾರೂ ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಇಲ್ಲಿ ಜಾಸ್ತಿ ಕಾಣ್ತಾ ಇದೆ ನನಗೆ. ಸೊ ಹಾಗಾಗಿ ಸ್ಪಿರಿಟ್ ಗೈಡ್ ಕೂಡ, ನಿಮ್ಮ ಸ್ಪಿರಿಟ್ ಗೈಡ್ ಕೂಡ ಹೇಳ್ತಾ ಇದ್ದಾರೆ, ಐ ಲವ್ ಯು ಅನ್ಕಂಡೀಷ್ನಲಿ. ಅನ್ಕಂಡೀಷ್ನಲಿ ಅಂತಂದರೆ ಗೊತ್ತೇ ಇದೆ ನಿಮಗೇನು, ಅಲ್ಲಿ ಪೂರ್ಣ ವಿರಾಮನೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಹ್ಯಾಪಿನೆಸ್. ಎಸ್, ಹ್ಯಾಪಿನೆಸ್. ಲೈಫಲ್ಲಿ ಆದಷ್ಟು ಹ್ಯಾಪಿನೆಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಪ್ಷನ್ ನಂಬರ್ 1. ನಿಮಗೆ ಯಾವುದು ಖುಷಿ ಕೊಡುತ್ತೆ ನೋಡಿ ಅದನ್ನು ಮಾಡಿ. ಓಕೆ, ಎಸ್, ನನಗೆ ಇನ್ನೊಂದು ಮೆಡಿಟೇಷನಲ್ಲಿ ಚಾನಲ್ ಆದದಂತಂದರೆ ಜರ್ನಲಿಂಗ್. ಓಕೆ, ಜರ್ನಲ್ ಮಾಡಿ. ಆಗಸ್ಟ್ ತಿಂಗಳಲ್ಲಿ ಜರ್ನಲ್ ಮಾಡೋದಕ್ಕೆ ಶುರು ಮಾಡಿ. ಒಂದು ಡೈರಿ ತೊಗೊಳ್ಳಿ, ಒಂದು ಪುಸ್ತಕ ತೊಗೊಳ್ಳಿ. ಸೊ ಬರೀಲಿಕ್ಕೆ ಶುರು ಮಾಡಿ. ಕ್ರಿಯೇಟಿವ್ ಇಲ್ಲಿ ಹೇಳ್ತಾರೆ, ಕ್ರಿಯೇಟಿವ್ ಚೈಲ್ಡ್. ಯಾಕೆ ಮತ್ತೆ ಟೈಮ್ ವೇಸ್ಟ್ ಮಾಡ್ತೀರಾ? ಯಾಕೆ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ತೀರಾ? ಆಪ್ಷನ್ ನಂಬರ್ 1. ಓಕೆ, ಎನರ್ಜಿನ ವೇಸ್ಟ್ ಮಾಡಬೇಡಿ. ಆಗಸ್ಟಲ್ಲಿ ಇದನ್ನ ಆದಷ್ಟು ಯುಟಿಲೈಸ್ ಮಾಡಿ, ಆದಷ್ಟು ಪ್ರೊಡಕ್ಟಿವ್ ವೇಯಲ್ಲಿ ಯೂಸ್ ಮಾಡಿ. ಆ್ಯಂಡ್ ಜರ್ನಲಿಂಗ್ ಮಾಡಿ. ಜರ್ನಲ್ ಬರೆಯೋದು, ಡೈರಿ ಮಾಡೋದು.
ಇಟ್ಸ್ ವೆರಿ ಗುಡ್ ಫಾರ್ ಯು. ಬಿಕಾಸ್ ನಿಮ್ಮ ಮನಸ್ಸನ್ನು ಶಿಫ್ಟ್ ಏಯ್ಟ್ ಆಫ್ ವಾನ್ಸ್ ಎನರ್ಜಿ, ಮನಸ್ಸನ್ನು ಡೈವರ್ಟ್ ಶಿಫ್ಟ್ ಮಾಡುವಂಥದ್ದು, ಎನರ್ಜಿ ಶಿಫ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಅಗತ್ಯ ಇದೆ ನಿಮಗೆ. ಓಕೆ, ಟಾಕಿಂಗ್. ಓಕೆ, ನಿಮ್ಗೆ ನೀವೇನು ಮಾತಾಡ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಜನರು ಏನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಬೇಡ. ಓಕೆ, ನೀವು ನಿಮಗೆ ಏನು ಮಾತಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ನಿಮ್ಮ ಎನರ್ಜಿನ ನೀವು ಯಾವುದರಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್. ಆಪ್ಷನ್ ನಂಬರ್ 1, ನ್ಯೂ ಪೀಪಲ್. ಅಫ್ಕೋರ್ಸ್ ನಾನಿಲ್ಲಿ ಇವಾಗಷ್ಟೇ ಹೇಳಿದೇನು, ಹಳೆ ರಿಲೇಷನ್ಶಿಪ್ ಆಗಿರ್ಬೋದು, ಅವರು ನೀವು ಬೇಡ ಅಂತ ಹೇಳಿಬಿಟ್ಟು ಅವರು ಮುಂದೆ ಹೋಗಿದ್ರೆ ಮತ್ತು ಯಾಕೆ ನೀವು ಅವರ ಹಿಂದೆ ಹೋಗ್ತೀರಾ, ನೀವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನ್ಯೂ ಪ್ಲೇಸ್, ನ್ಯೂ ಪೀಪಲ್ ನಾನು ಇವಾಗ ಹೇಳಿದೇನು, ಒಬ್ಬರು ಹೋದಾಗ ಅವರ ಜಾಗದಲ್ಲಿ ಇನ್ನೊಬ್ಬರನ್ನ ದೇವರು ನಮಗೋಸ್ಕರ ಕಳಿಸ್ತಾರೆ, ರಿಪ್ಲೇಸ್ ಮಾಡ್ತಾರೆ. ಓಕೆ, ದ್ಯಾಟ್ ಈಸ್ ದ ಯೂನಿವರ್ಸ್. ಅದನ್ನೇ ಹೇಳ್ತೀವಿ ನಾವು ಬ್ರಹ್ಮಾಂಡ, ಯೂನಿವರ್ಸ್. ಓಕೆ, ಕಲರ್ ಯುವರ್ ವರ್ಲ್ಡ್. ಅಫ್ಕೋರ್ಸ್ ನಿಮಗೆ ಕ್ರಿಯೇಟಿವಿಟಿ ಆದಷ್ಟು ಕ್ರಿಯೇಟಿವಿಟಿನ ಇಟ್ಕೊಂಡು ಬನ್ನಿ. ಸೊ ಆವಾಗ ಏನಾಗುತ್ತೆ ಅಂತ ನಿಮ್ಮ ಇನ್ನರ್ ಚೈಲ್ಡ್ ಕೂಡ ಹೀಲ್ ಆಗುತ್ತೆ. ಆಪ್ಷನ್ ನಂಬರ್ 1. ಓಕೆ, ಕಲರ್ ಯುವರ್ ವರ್ಲ್ಡ್, ಕ್ರಿಯೇಟಿವ್. ಪೇಂಟ್, ಇಲ್ಲಿ ಬ್ರಷ್ ತೋರಿಸ್ತಾ ಇದ್ದಾರೆ, ಕಲರ್ ಮಾಡಬೇಕು. ಕಲರ್ ಯುವರ್ ವರ್ಲ್ಡ್, ಇಟ್ ಮೀನ್ಸ್ ದ್ಯಾಟ್ ನೀವು ಯಾವ ಎನರ್ಜಿಯಲ್ಲಿರ್ತೀರಿ ಅಂದರೆ ಅಲ್ಲಿ ಆದಷ್ಟು ಗ್ರೇ ಕ್ಲೌಡ್ಸ್ ಇದೆಯಾ, ಆ ಒಂದು ಎನರ್ಜಿನಲ್ಲಿ ನಾನು ತೋರಿಸ್ತಾ ಇದೆ. ಸೊ ಫೈನಲಿ ಆಗಿ ನಿಮ್ಮ ಅಫರ್ಮೇಷನ್ ಏನಿದೆ ಅಂತ ನೋಡೋಣ. ಐ ಆಮ್ ಇನಫ್. ಬೇರೆ ಜನರು ಬೇಕು ಅಂತ ಇಲ್ಲ, ನೀವೇ ಸಾಕು. ಐ ಆಮ್ ಇನಫ್. ಈ ಅಫರ್ಮೇಷನ್ನ ನೀವು ದಿನಾಲು ಹೇಳಿ. ಆಪ್ಷನ್ ನಂಬರ್ 1, ಐ ಆಮ್ ಇನಫ್. ಐ ಆಮ್ ಇನಫ್ ಅಂತಂದರೆ ಬೇರೆ ಯಾರು ಅಗತ್ಯ ಇಲ್ಲ ನಿಮ್ಮ ಜೀವನದಲ್ಲಿ. ಓಕೆ, ಬೇರೆ ಅವ್ರು ಬರ್ತಾರೆ, ಇವರು ಬರ್ತಾರೆ, ಅವರು ಹೋದರು, ಇವರು ಹೋದರು, ಯಾರಿಗೆ ಹೋಗ್ಲಿಕ್ಕಿದೆಯಾ ಅವರಿಗೆ ಹೋಗೋಕ್ಕೆ ಬಿಡಿ. ಓಕೆ, ಅವ್ರನ್ನ ಯಾರನ್ನ ನಮಗೆ ಹಿಡಿದಿಡೋಕ್ಕಾಗಲ್ಲ. ಯಾರು ನಿಮ್ಮ ಲೈಫಲ್ಲಿ ಬರ್ತಾರೆ ಅವರು ನಿಮಗೆ ಲೆಸನ್ ಕಲ್ಸೋಕ್ಕೆ ಬರ್ತಾರೆ, ಇಲ್ಲಾಂದರೆ ನೀವು ಅವರ ಲೈಫಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ನೀವು ಅವರಿಗೆ ಲೆಸನ್ ಕಲಿಸೋಕ್ಕೆ ಹೋಗ್ತಾ ಇದ್ದೀರಾ. ಆಪ್ಷನ್ ನಂಬರ್ 1. ಓಕೆ, ಸೊ ಇದನ್ನು ಆದಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಆಪ್ಷನ್ ನಂಬರ್ 1. ನಿಮ್ಮ ಚಾನ್ಸ್ ನೋಡೋಣ. ವರ್ಡ್ಸ್ ಇದರಲ್ಲಿದೆ, ವರ್ಡ್ಸ್, ಚಾನ್ಸ್ ಎಲ್ಲನೂ ಇದರಲ್ಲಿದೆ. ನೋಡೋಣ ಏನು ಹೇಳುತ್ತೆ ಅಂತ. ಓಕೆ, ಫಸ್ಟಿಗೆ ಇದು ನಾನು ತೋರಿಸ್ತಾ ಇದೆ. ಸೊ ಇದು ಆಪ್ಷನ್ಸ್, ಗ್ಲಿಟರ್, ಯಾವುದು ಹೊಳೆಯುತ್ತೆ ನೋಡಿ ಅದೆಲ್ಲ ಏನು ಹೇಳ್ತಾರೆ, ಚಿನ್ನ ಅಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ಥರ ಯಾರ ಜೊತೆ ನೀವು ಮಾತಾಡ್ತೀರಾ, ನಿಮ್ಮ ಎನರ್ಜಿನ ಯಾರ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಅದರ ಮೇಲೆ ಗಮನ ಕೊಡಿ, ನೀವು ಯಾರನ್ನ ಚೂಸ್ ಮಾಡ್ತಾ ಇದ್ದೀರಾ ಅನ್ನೋದು. ನಿಮಗೆ ಸ್ಪೆಲ್ಲಿಂಗ್ ತುಂಬ ಬಂದಿದೆ, ಬಿ, ಹಾಗೆ ನಿಮಗೆ ಪಿ ಕೂಡ ಬಂದಿತ್ತು ನಾನು ಮೆಡಿಟೇಷನ್ ಮಾಡಬೇಕಾದ್ರೆ, ಪೀಸ್. ಓಕೆ, ಇ, ಬಿ. ಓಕೆ, ನಾನು ಇವಾಗಷ್ಟೇ ಹೇಳಿದೆ ಬೆಡ್. ಸೊ ನೋಡಿ ಇಲ್ಲಿ BED, ಬೆಡ್. ಇಟ್ ಮೀನ್ಸ್ ಬೆಡ್ ತೋರಿಸ್ತಾ ಇದ್ರು. ಐ ಹೋಪ್ ನಾನು ಹೇಳಿದ್ದೀನೋ ಅಂತ ಅನಿಸ್ತಾ ಇದೆ ನನಗೆ. ಬೆಡ್ ತೋರಿಸ್ತಾ ಇದ್ರು ನನಗೆ. ಸೊ ಆದಷ್ಟು ಬೆಡ್ ರೆಸ್ಟ್ ಅಂದ ತಕ್ಷಣ ಫುಲ್ಲಿ ಬೆಡ್ ರೆಸ್ಟ್ ಮಾಡೋದಲ್ಲ, ರೆಸ್ಟ್ ಮಾಡಬೇಕು ಆ್ಯಂಡ್ ರಿಪೇರ್ ಕೂಡ ಆಗಬೇಕು. ಆಪ್ಷನ್ ನಂಬರ್ 1. ಓಕೆ, ಇದು ಅದರ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಸೊ ರೆಸ್ಟ್ ತಿಳ್ಕೊಳ್ಳಿ ಅಂತ ಅಂದರೆ ಇಲ್ಲಿ ನಿಮ್ಮ ಚಿಂತನೆಗಳಿಗೆ ಕೂಡ ನೀವು ಇಲ್ಲಿ ರೆಸ್ಟ್ ತಗೊಳ್ಬೇಕಾಗುತ್ತೆ. GIT, ನಿಮ್ಮ ಇನಿಷಿಯಲ್ಸ್ ಕೂಡ ಆಗಿರಬಹುದು ಇದು. ಓಕೆ, A and V, K. ಓಕೆ, ಇಲ್ಲಿ ದಾರ ಇದೆ. ಸೊ ಐಸ್, ಸೊ ಈವಲ್ ಐಸ್, ಕೆಲವರ ನೆಗೆಟಿವ್ ಎನರ್ಜೀಸ್ ಬರ್ಬೋದು. ಸೊ ಹಾಗಾಗಿ ದಾರ ಏನಾದರೂ ಇದ್ದರೆ ನೀವು ಕಟ್ಟಬಹುದು. ಓಕೆ, ನಿಮಗೆ ನಂಬಿಕೆ ಇದ್ದರೆ, ನಾನು ಹೇಳೋದಿಲ್ಲ ಕಟ್ಟಲೇಬೇಕು ಅಂತ. ಸೊ ಎಸ್, ಇಲ್ಲಿ ಇದೆ ಸ್ಪೆಲ್ಲಿಂಗ್ ಆ್ಯಂಡ್ ಎಮ್. ಓಕೆ, ಇಲ್ಲಿ ಮೇಕ್ ಕೂಡ ಇದೆ, MAKE, ಮೇಕ್. VET, ವೆಟ್. ಕೆಲವರ ಮನೆಯಲ್ಲಿ ಪ್ರಾಣಿ ಏನಾದರೂ ಇದೆ, ಮನೆಯಲ್ಲಿ ಡಾಗ್ ಏನಾದರೂ ಇದೆ, ವೆಟ್, ವೆಟ್ ಕೂಡ ಇಲ್ಲಿದೆ. ನೋಡೋಣ, ಯಾಚ್. ಓಕೆ, ಇಲ್ಲಿ ಕೆಲವರಿಗೆ ಪ್ರಯಾಣ, ಅದೇ ಇದು ಅದರ ಬಗ್ಗೆ ಕೂಡ ತಿಳಿಸುತ್ತೆ. ಏರೋವಾನ್ಸ್,
ಆಗದೇ ಇರುವಂಥದ್ದು ಮುಂದೆ ಹೋಗುವಂಥದ್ದು, ಗೋ ಫಾರ್ವರ್ಡ್, ಯಾಚ್, ಪ್ರಯಾಣದ ಬಗ್ಗೆ ಕೂಡ ಇದು ತಿಳಿಸ್ತಾ ಇದ್ದೀನಿ. ಇಲ್ಲಿ ಅವಳು ನನಗೆ ಅವಳು ಕೂಡ ಕಂಡಿತ್ತು ಮೆಡಿಟೇಷನಲ್ಲಿ, ಬಟ್ ಆಪ್ಷನ್ ನಂಬರ್ 2ಗೆ ಕಂಡಿತ್ತು, ಬಟ್ ಅದು ನಿಮಗೆ ಬಂದಿದೆ. ಅವಳು ಅಂದರೆ ವಿಸ್ಡಮ್, ಅವಳು ಅಂದ್ರೇ ವಿಸ್ಡಮ್. ಸೊ ಪವರ್, ಆ ಒಂದು ಪವರ್ಫುಲ್ ಇರುತ್ತೆ. ಅವಳ ಸ್ಪಿರಿಟ್ ಆ್ಯನಿಮಲ್ ಏನಿದೆ ನೋಡಿ, ಅದು ವಿಸ್ಡಮನ್ನು ತೋರಿಸುತ್ತೆ, ಬುದ್ಧಿವಂತಿಕೆ. ನಿಮ್ಮ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ಇಲ್ಲಿ ಸಿ ಇದೆ, ಇಲ್ಲಿ ಎಮ್ ಇದೆ. ಸೊ ಎಮ್ 2 ಸಲ ಬಂದಿದೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಸ್ಪೆಲ್ಲಿಂಗ್ ಓ, ಕಪ್. ಎಸ್, ಅಫ್ಕೋರ್ಸ್ ಇದು ರೆಸ್ಟ್ ಬಗ್ಗೆನೂ, ಬೆಡ್ ರೆಸ್ಟ್ ಆಗಿರ್ಬೋದು. ಆ್ಯಂಡ್ ನೀವು ಹೆಲ್ದಿ ಫುಡ್ ಏನಿದೆ ನೋಡಿ, ಅದನ್ನ ಆದಷ್ಟು ಹೆಚ್ಚು ಕನ್ಸ್ಯೂಮ್ ಮಾಡಿ. ಆಪ್ಷನ್ ನಂಬರ್ 1. ಕಪ್ ಅದರ ಬಗ್ಗೆ ತಿಳಿಸ್ತಾ ಇದೆ, ನೀರಾಗಿರಬಹುದು. ಓಕೆ, ನೀರಿನ ಬಗ್ಗೆ ಕೂಡ ತಿಳಿಸುತ್ತೆ. ನೀವು ಎಷ್ಟು ನೀರು ಕುಡಿತಾ ಇದ್ದೀರಾ, ಹೇಗೆ ಕುಡಿತಾ ಇದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಇದು ಕಪ್. ಕೆಲವರು ಕಾಫಿ, ನೀವು ಹೆಚ್ಚು ಕಾಫಿ ಕುಡಿತಾ ಇದ್ದರೆ ಇವಾಗಲೇ ಸ್ಟಾಪ್ ಮಾಡಿ, ಬಿಕಾಸ್ ಕಾಫಿಯಲ್ಲಿ ಕೆಫೇನ್ ಇರುತ್ತೆ. ಆಪ್ಷನ್ ನಂಬರ್ 1. ಸೊ ಅದು ನಿಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ. ಓಕೆ, ಆಪ್ಷನ್ ನಂಬರ್ 1. ಎಕ್ಸ್. ಓಕೆ, ಎಕ್ಸ್ ಎನರ್ಜಿ ಕೂಡ ಇದೆ. ಆ್ಯಂಡ್ ಜಗ್ ನೋಡ್ತಾ ಇರ್ಬೋದು. ಎಮೋಷನ್ಸ್, ಅಳ್ಳಿಕ್ಕೆಲ್ಲ ಬಂದರೆ ಹತ್ತುಬೇಡಿ, ಅದನ್ನು ನೀವು ಹೋಲ್ಡ್ ಮಾಡಿ ಇಟ್ಕೊಳ್ಬೇಡಿ, ಅದನ್ನು ಮನಸ್ಸೊಳಗೆ ಇಟ್ಕೊಳ್ಬೇಡಿ. ಆಪ್ಷನ್ ನಂಬರ್ 1. ಓಕೆ, ಟಕ್ ಎನರ್ಜಿ ಇರ್ಬೋದು ನಿಮಗೆ. ಆಪ್ಷನ್ ನಂಬರ್ 1 ಆಗಸ್ಟ್ ತಿಂಗಳಲ್ಲಿ. ಹಾಗೆ ಐ ಆಮ್ ಇನಫ್, ಈ ಒಂದು ಅಫರ್ಮೇಷನ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಬಿಕಾಸ್ ಅದೇ ನಾನು ಹೇಳಿದೆ, ಆಗಸ್ಟ್ ತಿಂಗಳಲ್ಲಿ ನಮಗೆ ಸ್ಟ್ರಾಂಗ್ ಆಗಿರೋದಕ್ಕೆ ಮೊದಲು ಹೇಳಿದರು. ಸೊ ಹಾಗೆ ಹ್ಯಾವ್ ಟು ಸ್ಟ್ರಾಂಗ್ ಆಗಿರಿ ಆದಷ್ಟು. ಓಕೆ, ನೋಡೋಣ ನಮ್ಮ ಇದರಿಂದ ಏನು ಮೆಸೇಜ್ ಇದೆ ಅಂತ. ಡ್ರಾಯಿಂಗ್, ಅಫ್ಕೋರ್ಸ್ ನಿಮಗೇನು ಡ್ರಾಯಿಂಗ್ ಮಾಡುವಂಥ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 1 ಡ್ರಾಯಿಂಗ್. ಆ್ಯಂಡ್ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡುವಂಥದ್ದು. ಓಕೆ, ಗಾರ್ಡನಿಂಗ್ ನೋಡಿ. ಸೊ ಆಗಸ್ಟಲ್ಲಿ ನಿಮ್ಮ ಎನರ್ಜಿ ಸ್ವಲ್ಪ ಹೀಗಾಗ್ಬೋದು, ಲೈಕ್ ಟವರ್ ಕಾರ್ಡಲ್ಲಿ ಹೇಗಿದೆ ನೋಡಿ, ಟವರ್ ಟ್ಯಾರೋ ಹೀಗೆ, ಅದು ಸಡನ್ ಚೇಂಜಸ್ ಎಲ್ಲ ಆಗುವಂತಹ ಪರಿಸ್ಥಿತಿಗಳು ನಿಮಗೆ ಕಾಣ್ತಾ ಇದೇನು. ಮಂಡಲ ಆರ್ಟ್, ಎಸ್, ನಿಮಗೆ ಡ್ರಾಯಿಂಗ್ ಆ್ಯಂಡ್ ಮಂಡಲ ಆರ್ಟ್, ಗಾರ್ಡನಿಂಗ್, ಸೊ ಎನರ್ಜಿ ಶಿಫ್ಟ್ ಮಾಡೋದಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೂಚನೆ, ಆಫ್ಕೋರ್ಸ್ ನಿಮಗೆ ಇಲ್ಲಿ ಸೂಚನೆಗಳು ಕೂಡ ಸಿಗಬಹುದು. ಸ್ಪಿರಿಟ್ ಗೈಡಿಂದ ಆಗಿರಬಹುದು, ನಿಮ್ಮ ಏಂಜಲ್ ಕೂಡ ಆಗಿರಬಹುದು. ದ ಎಂಪ್ರೆಸ್, ವಾವ್, ದ ಎಂಪ್ರೆಸ್, ದ ಕೈಂಡ್ ಎನರ್ಜಿ. ದ ಎಂಪ್ರೆಸ್ ನಿಮ್ಗೆ ಗೊತ್ತಿದೆ ವಿಸ್ಡಮ್, ಪವರ್, ಆ ಒಂದು ನಿಮ್ಮ ಎಂಪ್ರೆಸ್ ಏನಿದೆ ನೋಡಿ, ಆ ಒಂದು ಎನರ್ಜಿನ ಎಲ್ಲೂ ಬಿಟ್ಟು ಕೊಡಬೇಡಿ ಯಾರಿಗೂ, ಬಿಕಾಸ್ ಇದು ತುಂಬ ಪವರ್ ಇರುವಂಥ ಎನರ್ಜಿ. ಓಕೆ, ಇದು ರಿವರ್ಸಲ್ಲಿ ಬಂದಾಗ ಜಲಸಿ, ಸೊ ಆ ಥರ ಎನರ್ಜಿಗಳು ಬರುತ್ತೆ. ಓಕೆ, ದ ಎಂಪ್ರೆಸ್, ಬ್ಯೂಟಿಫುಲ್ ಎನರ್ಜಿ. ವಿಸ್ಡಮ್, ನಿಮ್ಮ ವಿಸ್ಡಮ್ ಇಲ್ಲಿ ಟೋಟ್ಲಾಗಿ ಹೇಳ್ತಾ ಇದ್ರು ಅಂತ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡಿ. ಟ್ರಸ್ಟ್ ಯುವರ್ ಇಂಟ್ಯೂಷನ್ ಆ್ಯಂಡ್ ನಿಮ್ಮ ವಿಸ್ಡಮ್ನ ಆದಷ್ಟು ಯೂಸ್ ಮಾಡಿ. ಓಕೆ, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮುಂದೆ ನಾನು ಹಾಕುವ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಅದಕ್ಕೆ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಆಪ್ಷನ್ ನಂಬರ್ 2. ಯಾರೋ ಈ ಕೋಮನ್ನು ಚೂಸ್ ಮಾಡಿದ್ದೀರಾ. ನೋಡೋಣ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಗಿರುತ್ತೆ ಅಂತ. ಸೊ ಈ ಕೋಂಬ್ ಏನು ಹೇಳುತ್ತೆ ಅಂತಂದರೆ, ಇದು ಸೆಲ್ಫ್ ಲವ್, ಸೆಲ್ಫ್ ಕೇರ್ ಬಗ್ಗೆ ಕೂಡ ಹೇಳುತ್ತೆ. ಹಾಗೆ ನನಗೆ ನಿಮ್ಮ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮಗೆ ಸಿಕ್ಕಾಪಟ್ಟೆ ಮೆಸೇಜ್ ಬಂದಿದೆ. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 1 ಕೂಡ ಬಂದಿತ್ತು, ಬಟ್ ಏನಾಯಿತು ಅಂತಂದರೆ ನನಗೆ ಕೆಲವೊಂದು ಮರೆತು ಹೋಗಿತ್ತು. ಆ್ಯಕ್ಚುಲಿ ನಾನು ಬರೀಬೇಕಿತ್ತು, ನನ್ನ ಮಿಸ್ಟೇಕ್. ಓಕೆ, ಸಾರಿ ಫಾರ್ ದ್ಯಾಟ್. ಬಟ್ ನಿಮಗೆ ಫಸ್ಟ್ ಮೆಸೇಜ್ ಏನು ಅಂತಂದರೆ ಫಿಸಿಕಲ್ ಎಕ್ಸಸೈಸ್. ಓಕೆ, ಬಿಕಾಸ್ ಟ್ರೆಡ್ಮಿಲ್ಲರ್ ಏನಿದೆ ನೋಡಿ, ಅದರಲ್ಲಿ ಎಕ್ಸಸೈಸ್ ಮಾಡೋದನ್ನು ತೋರಿಸ್ತಾ ಇದ್ರು. ಓಕೆ, ಸೊ ನಿಮಗೆ ನಿಮ್ಮ ಫಿಸಿಕಲ್ ಬಾಡಿ ಏನಿದೆ ನೋಡಿ, ಅದಕ್ಕೆ ಎಕ್ಸಸೈಸ್ ಮಾಡುವಂತಹ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 2. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಗ್ರೀನ್ ಸಿಗ್ನಲ್. ಐ ಡೋಂಟ್ ನೋ ನೀವು ಯಾವ ಥರದ ಕ್ವಶನ್ಸ್ಗಳು ನಿಮ್ಮ
ಏನು ಮನಸ್ಸಲ್ಲಿದೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಗ್ರೀನ್ ಸಿಗ್ನಲ್ ತೋರಿಸಿದ್ರು. ಅಂದರೆ ನನಗೆ ಯಾವ ಥರ ತೋರಿಸಿದ್ರು ಅಂತಂದರೆ, ನಾವು ಮೊಬೈಲಲ್ಲಿ ಆಫ್ಲೈನ್ ಆದಾಗ ಆಫ್ಲೈನ್ ಅಂತ ತೋರಿಸ್ತಾರೆ. ಅದೇ ನಾವು ಮೊಬೈಲಲ್ಲಿ ಇಂಟರ್ನೆಟ್ ಆನ್ ಮಾಡಿದ ತಕ್ಷಣ ಬ್ಯಾಕ್ ಟು ಆನ್ಲೈನ್ ಅಂತ ಗ್ರೀನ್ ಲೈಟ್. ಸೊ ಅದೇ ಥರ ಬ್ಯಾಕ್ ಟು ಆನ್ಲೈನ್. ಸೊ ಐ ಡೋಂಟ್ ನೋ ಏನು ಅಂತ ಗೊತ್ತಿಲ್ಲ. ಮೇ ಬಿ ನಿಮ್ಮ ಕೆಲವೊಂದು ವಿಷಯಗಳು ಸ್ಟಕ್ ಆಗಿದ್ದರೆ ಅದು ಫಾರ್ವರ್ಡ್ ಮುಂದಕ್ಕೆ ಹೋಗಬಹುದು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅದು ಇದ್ದರೂ ನನಗೆ ಇನ್ನೊಂದು ವರ್ಡ್ ಚಾನಲ್ ಆಗೋದು ಬೀಯಿಂಗ್ ರಿಜೆಕ್ಟೆಡ್, ತಿರಸ್ಕರಿಸಲಾಗಿದೆ ಅಂತ ಚಾನಲ್ ಆಯಿತು. ಐ ಡೋಂಟ್ ನೋ ಯಾವುದರ ವಿಷಯದ ಬಗ್ಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ತಿರಸ್ಕರಿಸಲಾಗಿದೆ ಅಂತ. ಆ್ಯಂಡ್ ಇನ್ನೊಂದು ಬ್ಯೂಟಿಫುಲ್ ಆಪ್ಷನ್ ನಂಬರ್ 2 ಏನು ತೋರಿಸಿದ್ರು ಅಂತಂದರೆ ಪಿಂಕ್ ಫ್ಲವರ್. ವಾವ್, ಎಷ್ಟು ಚೆನ್ನಾಗಿತ್ತು ಅಂತಂದರೆ ವಾವ್. ಅದು ಕೂಡ ಹರಳ್ತಿರೋದನ್ನು ತೋರಿಸ್ತಾ ಇದ್ದು. ಪಿಂಕ್ ಲವ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಸೆಂಟಿಮೆಂಟ್ ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತಿಳಿಸುತ್ತೆ. ಆ್ಯಂಡ್ ಸೆಲ್ಫ್ ಲವ್. ಸೊ ಈ ಪಿಂಕ್ ಇಲ್ಲಿ ನೀವು ನೋಡ್ತಾ ಇದ್ದರೆ, ಸೊ ಇದರಲ್ಲಿ 2 ಕಣ್ಣಿದೆ, ನೋಡ್ತಾ ಇರ್ಬೋದು ನೋಡಿ. ಆ್ಯಂಡ್ ಇದು ಆಶ್ಚರ್ಯಭರಿತವಾಗಿದೆ, ನೋಡ್ತಾ ಇರ್ಬೋದು ನೀವು ನೋಡಿ. ಲೈಕ್ ಓ ರಿಯಲಿ ಹೇಳ್ತೇವಲ್ಲ, ಓ ರಿಯಲಿ. ಸೊ ಆ ಥರ ಆ ಒಂದು ಎನರ್ಜಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನನಗೆ ನಿಮಗೆ ಶಾಪಿಂಗ್ ಕೂಡ ತೋರಿಸ್ತಾ ಇದ್ರು. ಲೈಕ್ ನೀವು ಶಾಪ್ ಮಾಡೋದು ಕೂಡ ತೋರಿಸ್ತಾ ಇದ್ರು. ಲೈಕ್ ಒಂದು ನನಗೆ ಮಾಲನ್ನು ತೋರಿಸಿದ್ರು. ಸೊ ಇಟ್ ಮೀನ್ಸ್ ದ್ಯಾಟ್ ಶಾಪಿಂಗ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಟ್ರಾವೆಲಿಂಗ್ ವಿತ್ ಯುವರ್ ಪಾರ್ಟ್ನರ್, ಅದನ್ನು ಕೂಡ ತೋರಿಸ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನನಗೇನು ಪೆನ್ನೆಂಟ್ ತೋರಿಸ್ತಾ ಇದ್ರು. ನೆಕ್ಲೆಸ್ ಥರ ಬಂದು ಪೆನ್ನೆಂಟ್. ಐ ಡೋಂಟ್ ನೋ ನೀವು ತೊಗೊಳ್ಬೇಕು ಅಂತ ಇದ್ದೀರಾ ಏನೋ ಗೊತ್ತಿಲ್ಲ, ಬಟ್ ನನಗೆ ನೆಕ್ಕಲ್ಲಿ ಮಾಲೆ ಹೇಳ್ತಾರೆ ನೋಡಿ, ಅದು ತೋರಿಸ್ತಾ ಇದ್ರು. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಜೊತೆ ಟ್ರಾವೆಲ್ ಕೂಡ. ಹಾಗೆ ಕೊನೆಯದಾಗಿ ನನಗೆ ಕ್ರ್ಯಾಕರ್ಸ್ ಅಂತ ಚಾನಲ್ ಆಯಿತು ವರ್ಡ್. ಕ್ರ್ಯಾಕರ್ಸ್ ಅಂದರೆ ಪಟಾಕಿ ನಾವು ಯಾವಾಗ ಯೂಸ್ ಮಾಡ್ತೀವಿ, ಸೆಲೆಬ್ರೇಷನ್ ಆದಾಗ. ಸೊ ನಿಮ್ಮ ಮನೇಲಿ ಏನಾದರೂ ಸೆಲೆಬ್ರೇಷನ್ ಕೂಡ ಬರ್ಬೋದು. ಆಪ್ಷನ್ ನಂಬರ್ 2 ಆಗಸ್ಟ್ ತಿಂಗಳಲ್ಲಿ. ಬನ್ನಿ ನೋಡೋಣ ಇವಾಗ ನಿಮ್ಮ ಟ್ಯಾರೋ ಏನು ಹೇಳುತ್ತೆ ಅಂತ. ಇದು ಕೊನೆಯದಾಗಿ ನೋಡೋಣ. ಓಕೆ, ಆಪ್ಷನ್ ನಂಬರ್ 2. Seven of Swords. ಆಪ್ಷನ್ ನಂಬರ್ 2. ಆಗಸ್ಟ್ ತಿಂಗಳಲ್ಲಿ ಮೂರ್ಖತನ ಮಾಡಬೇಡಿ. ಓಕೆ, ಕೆಲವರು ನಿಮ್ಮನ್ನು ಮ್ಯಾನಿಪ್ಯುಲೇಟಿವ್ ಮಾಡಬಹುದು. ಇನ್ನೊಂದು ಏನು ಅಂತಂದರೆ, ಬೇರೆಯವ್ರನ್ನ ಬೇಗ ಟ್ರಸ್ಟ್ ಮಾಡಬೇಡಿ. ಓಕೆ, ಏನಾದರೂ ಒಂದು ವಿಷಯ ಅಂದರೆ ಒಂದೇ ಸಲ ಅದಕ್ಕೆ ಎಸ್ ಅನ್ನೋದು. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಇಲ್ಲಿ ನೋಡ್ತಾ ಇದ್ದರೆ 5 ವಾಂಡ್ಸನ್ನು ಎತ್ಕೊಂಡಿದ್ದಾರೆ. 2 ವಾಂಡ್ಸ್ ಇಲ್ಲೇ ಇದೆ. ಸೋರ್ಡ್ಸ್. ಇಲ್ಲಿ ಏನು ಅಂತಂದರೆ 5 ಸೋರ್ಡ್ಸ್ನ ಇಟ್ಕೊಂಡು 2 ಇಲ್ಲಿ ಇಟ್ಟಿದ್ದಾರೆ. ಇದು ಮೂರ್ಖತನ ಅಲ್ವಾ? ಇವನೇನು ತಿಳ್ಕೊಂಡಿದ್ದಾನೆ, ನಾನೆಲ್ಲ ಸೋರ್ಡ್ಸ್ಗಳನ್ನು ಇಟ್ಕೊಂಡಿದ್ದೀನಿ, ಎಸ್ ನಾನು ಜಯ ಆದೆ, ನಾನು ವಿನ್ ಆದೆ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ 2 ಸೋರ್ಡ್ಸ್ ಇರೋದು ಇವನಿಗೆ ಕಾಣ್ತಾ ಇಲ್ಲ. ಸೊ ಇಟ್ ಮೀನ್ಸ್ ದ್ಯಾಟ್ ಮೂರ್ಖತನ ಮಾಡೋಕ್ಕೆ ಹೋಗಬೇಡಿ. ಆಪ್ಷನ್ ನಂಬರ್ 2. ಕೆಲವರು ನಿಮ್ಮನ್ನು ಏನು ಹೇಳ್ತಾರೆ, ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿ ಮ್ಯಾನಿಪ್ಯುಲೇಟಿವ್ ಕೂಡ ಮಾಡಬಹುದು, ಕಪಟ ಮಾಡ್ಬೋದು. ಸೊ ಆದಷ್ಟು ಇಲ್ಲಿ ನೀವು ಜಾಗೃತರಾಗಿರಿ. ಆಪ್ಷನ್ ನಂಬರ್ 2. ಎಸ್, ಅಫ್ಕೋರ್ಸ್ 10 ಆಫ್ ಸೋರ್ಡ್ಸ್. ಮತ್ತೆ ಕೊರಗಬೇಡಿ. ಓಕೆ, ಮೂರ್ಖತನ ಆದಮೇಲೆ ಕೊರಗಬೇಡಿ. ಯಾವುದೇ ರೀತಿಯಂಥ ಪ್ರಪೋಸಲ್ಸ್ ಇರಬಹುದು, ಯಾವುದೇ ರೀತಿಯಂಥ ವಿಷಯ ಇರಬಹುದು. ಆ್ಯಂಡ್ 10 ಆಫ್ ಸೋರ್ಡ್ಸ್ ಇಲ್ಲಿ ಅಂತಂದರೆ ನೀವು ಬಿಗಿನಿಂಗ್ ಬಗ್ಗೆ ಕೂಡ ಇದೆ. ಓಕೆ, ಸೊ ಅಂದರೆ ಇಲ್ಲಿ ಇಲ್ಲಾಂದರೆ ಕೆಲವರು ನಿಮಗೆ ಮೋಸ ಮಾಡಿರಬಹುದು ಅಂತ ನನಗೆ ಕಾಣ್ತಾ ಇದೆ. ಸೊ ಇವಾಗ ನೀವು ಈ ಪರಿಸ್ಥಿತಿಯಲ್ಲಿದ್ದೀರಾ ಅಂತ ನಿಮ್ಗೆ ಆಗ್ತಾ ಇರ್ಬೋದು. ಬಟ್ ನೀವು ಯಾವುದೇ ರೀತಿಯಂತಹ ಈ ಪರಿಸ್ಥಿತಿಯಲ್ಲಿಲ್ಲ. ಇದು ನಮ್ಮ ಮನಸ್ಸು, ನಮ್ಮ ಥಾಟ್ ಮಾತ್ರ. ಓಕೆ, ಇದು ನಮ್ಮ ಥಾಟ್ ಮಾತ್ರ. ಆಪ್ಷನ್ ನಂಬರ್ 2. ಬೇರೆಯವ್ರು ನಿಮಗೆ ಕಪಟ ಬುದ್ಧಿ, ಅವರ ಬುದ್ಧಿನ ನಿಮ್ಗೆ ತೋರಿಸಿರಬಹುದು. ಅಂದರೆ
ಮೊದಲು ಹೇಗಿದ್ದರು ಆಮೇಲೆ ಹೇಗಾದರು ಅನ್ನೋದು ನಿಮಗೆ ಮತ್ತೆ ಗೊತ್ತಾಗಿರ್ಬೋದು. ಅಂದರೆ ಬ್ಯಾಕ್ ಸ್ಟ್ಯಾಪ್ ಕೂಡ ಮಾಡಿರಬಹುದು ಕೆಲವರು ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನ್ಯೂ ಬಿಗಿನಿಂಗ್ ಕೂಡ ಇದೆ, ಬದಲಾವಣೆ ನೀವು ಬಯಸಬೇಕು. ಓಕೆ, ಆಪ್ಷನ್ ನಂಬರ್ 2, ಬದಲಾವಣೆಯನ್ನು ನೀವು ಬಯಸಬೇಕು. ದೇವರು ನಿಮಗೆ ಹೇಳೋದಿಲ್ಲ, ದೇವರು ಅವಕಾಶ, ಆಪರ್ಚುನಿಟೀಸ್ ಎಲ್ಲನೂ ನಿಮಗೆ ಬರುತ್ತೆ, ಬಟ್ ನೀವು ಅಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ಅದನ್ನು ನಿಮಗೆ ಬಿಟ್ಟಿರೋದು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಗ್ರೀನ್ ಸಿಗ್ನಲ್. ನಾನು ಮೊದಲೇ ಹೇಳಿದೆ ನಿಮಗೆ ಗ್ರೀನ್ ಸಿಗ್ನಲ್ ತಿರಸ್ಕರಿಸಲಾಗಿದೆ. ಮೇ ಬಿ ಕೆಲವರು ನಿಮಗೆ ರಿಜೆಕ್ಟ್ ಮಾಡಿರಬಹುದು. ಓಕೆ, ಅದಕ್ಕೆ ನೀವು ಈ ಒಂದು ಎನರ್ಜಿಯಲ್ಲಿ ಇರಬಹುದು, 10 ಆಫ್ ಸೋರ್ಸ್ ಎನರ್ಜಿ. ಬಟ್ ಇಲ್ಲಿ 10 ಆಫ್ ಸೋರ್ಸ್ ಎನರ್ಜಿಯಲ್ಲಿದ್ದರೂ ನೀವು ಬಿದ್ದರೂ ಇಲ್ಲಿಂದ ನೀವು ಮೇಲೆ ಹೇಳ್ಬೋದಲ್ಲ. ಆಪ್ಷನ್ ನಂಬರ್ 2, ಕೆಳಗೆ ಬಿದ್ದರೂ ಮೇಲೆ ಬರ್ಬೋದಲ್ವಾ. ನಿಮಗೆ ಅದಕ್ಕೋಸ್ಕರ ಬಂದಿದೆ ಸೆಲೆಬ್ರೇಷನ್, ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ. ಸೊ ಇದು ಆಪ್ಷನ್ ನಂಬರ್ 1 ಕೂಡ ಬಂದಿತ್ತು. ಶಾಪಿಂಗ್ ಹೋಗ್ಬೋದು, ಇಲ್ಲಾಂದರೆ ನೀವು ಮನೆಯಲ್ಲೇ ಸೆಲೆಬ್ರೇಷನ್, ಸಣ್ಣ ಪುಟ್ಟ ಸೆಲೆಬ್ರೇಷನ್ಗಳನ್ನು ಕೂಡ ಮಾಡ್ಬೋದಲ್ಲ. ಆಪ್ಷನ್ ನಂಬರ್ 2. ಓಕೆ, ಈ ಥರ ಇರಬೇಕು ಅಂತ ಯಾವ ಅವಶ್ಯಕತೆ ಇಲ್ಲ, ನೀವು ಬಯಸಬೇಕು ಬದಲಾವಣೆ. ಓಕೆ, ಅಫ್ಕೋರ್ಸ್ 6 ಆಫ್ ಸೋರ್ಸ್ ಮೂಮೆಂಟ್, ಟ್ರಾವೆಲ್. ಇಲ್ಲಿ ಟ್ರಾವೆಲ್ ಬಗ್ಗೆ ಕೂಡ ತಿಳಿಸ್ತಾ ಇದೆ. ಮೂಡ್ ಆಫ್ ಇದೆ ಅಂತಂದರೆ ಡೂ ಸಮಥಿಂಗ್. ಸುಮ್ಮನೆ ಕುತ್ಕೊಂಡ್ರೆ ಏನೂ ಆಗೋದಿಲ್ಲ, ಎನರ್ಜಿ ಶಿಫ್ಟ್ ಆಗೋದಿಲ್ಲ, ಬರೀ ನೀವು ಇನ್ನೂ ಆಳಕ್ಕೆ ಹೋಗ್ತೀರಾ. ಓಕೆ, ಒಂದು ಆಳಕ್ಕೆ ನಾವು ಬಿದ್ದ ಮೇಲೆ ಅಲ್ಲಿಂದ ನಾವು ಹೇಳಬೇಕು. ಹೌದು ಅಲ್ವೋ ಹೇಳಿ ನಮಗೆ, ನೀವು ಆಳಕ್ಕೆ ಬಿದ್ದ್ರಿ ಅಂತಂದರೆ ಅಲ್ಲಿಂದ ಹೇಳಲೇಬೇಕು ಅಲ್ವಾ. ಸೊ ದ್ಯಾಟ್ಸ್ ವೈ ನನಗೇನು ಪಿಂಕ್ ಫ್ಲವರ್ನ ತೋರಿಸ್ತಾ ಇದೆ. ಇಟ್ ಮೀನ್ಸ್ ದ್ಯಾಟ್ ಅದು ಅರಳಬೇಕು, ಆ ಜೀವನದಲ್ಲಿ ಹೊಸತನನ ತರೋದಕ್ಕೆ ಹೇಳ್ತಾ ಇದ್ದಾರೆ. ಆಪ್ಷನ್ ನಂಬರ್ 2. 6 ಆಫ್ ಸೋರ್ಸ್ ಇದು ಟ್ರಾವೆಲ್ ಬಗ್ಗೆ ಆಗದೇ ಇರುವಂಥದ್ದು, ಬ್ರೇಕಪ್, ಕೆಲವ್ರದ್ದು ಬ್ರೇಕಪ್ ಕೂಡ ಆಗಿರಬಹುದು ಇಲ್ಲಿ. ಸೊ ಅದರಿಂದ ಮುಂದೆ ಹೋಗೋದಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಿಷಯ ಯಾವುದೇ ಇರಲಿ, ಯಾವುದೇ ರೀತಿಯಾದಂಥ ನಿಮ್ಮ ಸಿಚುವೇಶನ್ ಇರಬಹುದು. ಆಪ್ಷನ್ ನಂಬರ್ 2 ಯಾಕೆ ನೋಡೋಣ. ಓಕೆ, 6 ಆಫ್ ಸೋರ್ಸ್ ಅದೇ ನೀವು ಇಲ್ಲಿ ಟ್ರಾವೆಲ್ ಬಗ್ಗೆ ಕೂಡ ತಿಳಿಸ್ತಾ ಇದೆ, ಬ್ರೇಕಪ್ ಕೆಲವ್ರದ್ದು, ಆ್ಯಂಡ್ ಇದು ಮೂವ್ ಫಾರ್ವರ್ಡ್, ಹಳೆಯ ವಿಷಯಗಳನ್ನು ಬಿಟ್ಟು ಮುಂದೆ ಹೋಗೋದಕ್ಕೆ ಹೇಳ್ತಾ ಇದೆ. ಓಕೆ, ಇಲ್ಲಿ ನ್ಯೂ ಬಿಗಿನಿಂಗ್ ಆದರೆ ಖಂಡಿತವಾಗ್ಲೂ ನೀವು 6 ಆಫ್ ಸೋರ್ಸ್ನ ಕಾಣ್ಬೋದು. ಅಂದರೆ ಎಲ್ಲನೂ ಪ್ರೋಗ್ರೆಸ್ ಆಗುತ್ತೆ. ಓಕೆ, ಎಲ್ಲನೂ ಪ್ರೋಗ್ರೆಸ್ ಆಗುತ್ತೆ. ಸೊ ಈ ಎನರ್ಜಿಯಲ್ಲಿ ಇದ್ದರೆ ನೀವು ಆಳಕ್ಕೆ ಬಿದ್ದಿದ್ದೀರಾ, ಇನ್ನೂ ಬೀಳ್ತಾನೆ ಇರ್ತೀರ, ಲೈಕ್ ನೀವಿಲ್ಲಿಂದ ಹೇಳ್ಬೇಕಲ್ವಾ. ಆಪ್ಷನ್ ನಂಬರ್ 2. ಕ್ವೀನ್ ಆಫ್ ವಾಂಡ್ಸ್ ನೋಡಿ, ಕಾನ್ಫಿಡೆಂಟ್, ಪವರ್. ಕ್ವೀನ್ ಆಫ್ ವಾಂಡ್ಸ್ ತುಂಬ ಸ್ಯಾಸಿ ಎನರ್ಜಿ. ಕ್ವೀನ್ ಆಫ್ ವಾಂಡ್ಸ್ಗೆ ಯಾರು ಹೇಳೋ ಆಗಿಲ್ಲ, ಯಾರು ಕೈ ತೋರಿಸೋ ಆಗಿಲ್ಲ. ಕೈ ಈ ಥರ ತೋರಿಸಿದೆ, ಕೈಯನ್ನೇ ಹೀಗೆ ಮಾಡೋರು. ಸೊ ಆ ಒಂದು ಎನರ್ಜಿ ಕ್ವೀನ್ ಆಫ್ ವಾಂಡ್ಸಿಗೆ. ಓಕೆ, ಕ್ವೀನ್ ಆಫ್ ವಾಂಡ್ಸಿಗೆ ಯಾರು ಕೈ ತೋರಿಸೋ ಆಗಿಲ್ಲ. ಕ್ವೀನ್ ಆಫ್ ವಾಂಡ್ಸ್ಗೆ ನೀನು ಹೀಗೆ ಇರಬೇಕು, ನೀನು ಹೀಗೆ ಮಾಡಬೇಕು. ನೋ 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 ಕ್ವೀನ್ ಆಫ್ ವಾಂಡ್ಸ್ ವೆರಿ ಸ್ಯಾಸಿ ಎನರ್ಜಿ, ಬಾಸಿ ಎನರ್ಜಿ. ಓಕೆ, ಅದೆಲ್ಲೂ ನನಗಿಲ್ಲಿ ನಿಮಗೆ ಕಾಣ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಇಲ್ಲಿ ನೀವು ನಿಮ್ಮ ಎನರ್ಜಿನ ಶಿಫ್ಟ್ ಮಾಡಬೇಕು. ಇಲ್ಲಿ ನೀವು ಚೇಂಜಸ್ ಆಗಬೇಕು. ನಿಮ್ಮ ವಾಪಸ್ ಬಿಗಿನಿಂಗ್ ನೀವು ಇಲ್ಲಿ ಶುರು ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ 1, 2 ಯಾವುದೇ ರೀತಿಯಾದಂತಹ ಸಿಚುವೇಶನ್ ನನಗೆ ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಕಾನ್ಫಿಡೆಂಟ್, ಕಾನ್ಫಿಡೆಂಟ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇಲ್ಲಿ ಸನ್ಫ್ಲವರ್ ಇದೆ, ಆ್ಯಕ್ಚುಲಿ ಇದು ಸನ್ ಕಾರ್ಡ್ ಎನರ್ಜಿ ಬಗ್ಗೆ ಕೂಡ ತಿಳಿಸುತ್ತೆ. ಹ್ಯಾಪಿನೆಸ್, ಮಧುರ ಸುಮಧುರವಾದ ಕ್ಷಣಗಳನ್ನು ನಿಮಗೆ ನೀವು ತೊಗೊಂಡು ಬರಬೇಕು. ಯಾರೂ ತೊಗೊಂಡು ಬರೋದಿಲ್ಲ ನಿಮಗೆ. ಓಕೆ, ನೀವು ಇವಾಗ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಇವರು ತುಂಬ ಸ್ಯಾಡ್ ಇದ್ದಾರೆ, ಇವರನ್ನು ಚೇರಪ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾರೂ ಬರೋದಿಲ್ಲ. ನೀವೇ ಪ್ರಯತ್ನ ಪಡಬೇಕು, ನೀವೇ ಶುರು ಮಾಡಬೇಕು. ಓಕೆ, ಆಪ್ಷನ್ ನಂಬರ್ 2 ಕ್ವೀನ್ ಆಫ್ ವಾಂಡ್ಸ್. ವೆರಿ ಲೈಕ್ ಕ್ವೀನ್ ಆಫ್ ವಾಂಡ್ಸ್ ಬಗ್ಗೆ ಏನು ಹೇಳಿ, ತುಂಬ ಕಾನ್ಫಿಡೆಂಟ್ ಬೇರೆಯವರಿಂದ ಅಲ್ಲ, ಅವರಿಂದ ಆಗಿ ಅವ್ರಿಗೆ ಸಿಗುತ್ತೆ ಆ ಒಂದು ಕ್ವೀನ್ ಎನರ್ಜಿ. ಇದು ಕಾನ್ಫಿಡೆಂಟ್ ಕ್ವೀನ್ ಯಾರು ಸುಮ್ಮನೆ ಆಗ್ತಾರಾ? ಆ ಒಂದು
ಕ್ವಾಲಿಟಿ ಇದರಿಂದ ಹಾಗೆ ಕ್ವೀನ್ ಆಗ್ತಾರೆ, ಇಲ್ಲಾಂದರೆ ಯಾರಾದರೂ ಆಗ್ತಾರಾ? ಇಲ್ಲ, ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ, ಯಾಕೆ ಅದನ್ನು ಇನ್ನೂ ಆದಷ್ಟು ಸಾಯಿಸ್ತೀರಾ? ಆಪ್ಷನ್ ನಂಬರ್ 2. ಎದ್ದೇಳಬೇಕು, ಮೇಲೆ ಬನ್ನಿ, ಕಾನ್ಫಿಡೆಂಟ್ ಆಗಿರಿ, ನಿಮ್ಮನ್ನು ನೀವು ಹೆಚ್ಚು ಪ್ರೀತಿ ಮಾಡಿ. ಸೆಲ್ಫ್ ಲವ್, ಈ ಪೈಲಿಗೆ ಸೆಲ್ಫ್ ಲವ್ ಅಗತ್ಯ ಇದೆ. ಎಸ್, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿ. ಸೊ ಹಾಗಾಗಿ ಪಿಂಕ್ ಫ್ಲವರ್ಸ್ ಕೂಡ ನನಗೆ ಹೇಳಿದೆ, ನಾನು ತೋರಿಸಿದೆ. ಸೆಲೆಬ್ರೇಷನ್, ಸಣ್ಣ ಪುಟ್ಟ ವಿಷಯ ಯಾವುದೇ ಇರಬೇಡಿ, ಸೆಲೆಬ್ರೇಟ್ ಮಾಡಬೇಕು ಜೀವನದಲ್ಲಿ. ಇದು ಈ ಒಂದು ಎನರ್ಜಿಯಲ್ಲಿ ಇರಬೇಡಿ. ಓಕೆ, ಆಪ್ಷನ್ ನಂಬರ್ 2. ನೋಡೋಣ ನಿಮ್ಮ ಏಂಜಲ್ಸ್ ಆ್ಯಂಡ್ ಸ್ಪಿರಿಟ್ ಗೈಡಿಂದ ಏನೆಲ್ಲ ಮೆಸೇಜ್ ಇದೆ ಅಂತ. ಜಸ್ಟ್ ಬಿಕಾಸ್ ಯು ಕಾನ್ ಸಿ ಯುವರ್ ಏಂಜಲ್ಸ್ ಇಟ್ ಡಸಂಟ್ ಮೀನ್ ದಟ್ ದೇ ಆರ್ಂಟ್ ದೇರ್. ಓಕೆ, ನಿಮಗೆ ಏಂಜಲ್ಸ್ ಕಾಣೋದಿಲ್ಲ ಅನ್ನೋ ಮಾತ್ರಕ್ಕೆ ಏಂಜಲ್ಸ್ ನಿಮ್ಮ ಜೊತೆ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಓಕೆ, ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಅಂದರೆ ಇಲ್ಲಿ ನಿಮಗೆ ಭರವಸೆಯನ್ನು ಹೇಳ್ಕೊಡ್ತಾ ಇದ್ದಾರೇನೋ, ನಾವಿದ್ದೀವಿ, ಚಿಂತೆ ಮಾಡಬೇಡ ಅಂತ. ಪ್ಲೀಸ್ ಡೋಂಟ್ ವರಿ, ವಿ ಆರ್ ವಿತ್ ಯು ಆ್ಯಂಡ್ ಹೆಲ್ಪಿಂಗ್ ಯು. ನಾವು ಲೆಟ್ ಗೋ ಆ್ಯಂಡ್ ಟ್ರಸ್ಟ್ ಅಸ್. ನಾನು ಹೇಳಿದೆ ಅಲ್ಲ, ಟ್ರಸ್ಟ್, ಇಲ್ಲಿ ಟ್ರಸ್ಟ್ ಅಗತ್ಯ ಇದೆ ನಿಮಗೆ, ನಂಬಿಕೆ ಅನ್ನೋದು ಅಗತ್ಯ, ವೆರಿ ಇಂಪಾರ್ಟೆಂಟ್. ಮೊದಲು ನಮ್ಮನ್ನು ಯಾವಾಗ ನಾವು ನಂಬ್ತೀವಿ, ನಮ್ಮಲ್ಲಿ ಯಾವಾಗ ವಿಶ್ವಾಸ ಇರುತ್ತೆ ನೋಡಿ, ಆವಾಗ ಎಲ್ಲ ಚೇಂಜ್ ಆಗುತ್ತೆ ಲೈಫಲ್ಲಿ. ಓಕೆ, ಆಪ್ಷನ್ ನಂಬರ್ 2. ಮೆಡಿಟೇಷನ್ ಮಾಡಿ ನೀವು. ಆಪ್ಷನ್ ನಂಬರ್ 2, ಮೆಡಿಟೇಷನ್. ಕೆಲವರು ಮಾಡ್ತಾ ಇರಬಹುದು, ಬಟ್ ಮಧ್ಯದಲ್ಲಿ ತುಂಬ ಬಿಟ್ಟರು, ಲೈಕ್ ನಿಮ್ಮ ಈಗೋ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಿತ್ತು. ಈಗೋ ನಿಮ್ಮನ್ನು ಬೇರೆನ ನಮ್ಮ ಎನರ್ಜಿ ಹಾಗೇನೆ ಅಲ್ವಾ, ಒಂದೇ ಥರ ಇರೋದಿಲ್ಲ. ಸೊ ಅದು ಶಿಫ್ಟ್ ಆಗ್ತಾ ಇರುತ್ತೆ. ಸೊ 2 ದಿವಸ ಮಾಡಿದ್ರಿ, 3 ದಿವಸ ಮಾಡಿದ್ರಿ, 4ನೇ ದಿವಸ ಇಲ್ಲಪ್ಪ ಇನ್ನೂ ನನಗಾಗೋದಿಲ್ಲ, ನಾನು ಚೆನ್ನಾಗಿ ಮಲ್ಕೊಳ್ತೀನಿ ಅಂತ ಚೆನ್ನಾಗಿ ಮಲ್ಕೊಂಡ್ರಿ. ಸೊ ಅಲ್ಲಿಂದ ಶಿಫ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಪ್ಲೀಸ್ ಡೋಂಟ್ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ, ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಲೆಟ್ ಗೋ, ಏನಾಗಿದೆ ನೋಡಿ ಅದನ್ನ ಬಿಟ್ಟು ಮುಂದೆ ಹೋಗಿ ಆ್ಯಂಡ್ ದೇವರಲ್ಲಿ ವಿಶ್ವಾಸ. ನಿಮ್ಮ ಸ್ಪಿರಿಟ್ ಗೈಡ್ ಏನು ಹೇಳ್ತಾ ಇದ್ದಾರೆ? ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ. ಓಕೆ, ಟ್ರಾವೆಲ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಅಂದರೆ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡೋದಾಗೆಲ್ಲ ಹೇಳ್ತಾ ಇದ್ದಾರೆ. ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಅಂದರೆ ನೀವೇ ಒಂದು ಸ್ವಲ್ಪ ಲೆಕ್ಕಾಚಾರ ಮಾಡಿ, ಅಂತಂದರೆ ನೀವೆಷ್ಟು ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀರಾ. ಮೇ ಬಿ ನಿಮ್ಮ ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವ್ರ ಜೊತೆ ನೀವೆಷ್ಟು ಸಮಯ ಕಳೀತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಗಾಡ್ ಈಸ್ ಓಪನಿಂಗ್ ಅ ನ್ಯೂ ಡೋರ್ ಇನ್ ಯುವರ್ ಲೈಫ್ ದ್ಯಾಟ್ ನೋ ಒನ್ ಕ್ಯಾನ್ ಶಟ್. ಗೊತ್ತಾಯ್ತಾ ನಿಮಗೆ? ದೇವರು ನಿಮಗೋಸ್ಕರ ಒಂದು ಒಳ್ಳೆಯ ಬಾಗಿಲನ್ನು ಓಪನ್ ಮಾಡ್ತಾ ಇದ್ದಾರೆ, ಅದನ್ನು ಯಾರಿಗೂ ಮುಚ್ಚೋಕ್ಕಾಗೋದಿಲ್ಲ. ಅಂದರೆ ನೀವಿಲ್ಲಿ ಚೇಂಜ್ ಆಗಬೇಕು. ಇಲ್ಲಿ ನೀವು ಬದಲಾವಣೆಯನ್ನು ನೀವು ಬಯಸ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ ನೀವು ಆಪರ್ಚುನಿಟೀಸ್ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಇದು 10 ಆಮೇಲೆ 1 ನೀವು ಬೇನಿಂಗ್ ಬಗ್ಗೆ ಕೂಡ ತಿಳಿಸುತ್ತೆ. ನೆಕ್ಸ್ಟ್ ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. ಲಾಫ್ ಮೋರ್ ವರಿ ಲೆಸ್. ನಾನು ಹೇಳಿದೆ ಅಂದರೆ ಇಲ್ಲಿ ನೀವು ಲಾಫ್ಟರ್ ಥೆರಪಿ ಏನಿದೆ ನೋಡಿ, ಅದು ಕಾಮಿಡಿ ಎಲ್ಲ ಇದೆ ಅಲ್ವಾ ನೀವು. ಓಕೆ, ನನಗೆ ಇಲ್ಲಿ ಚಾನಲ್ ಆಯಿತು ಮಿಸ್ಟರ್ ಬೀನ್. ನೀವು ಮಿಸ್ಟರ್ ಬೀನ್ ವೀಡಿಯೋಸ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಮಿಸ್ಟರ್ ಬೀನ್. ಅದೊಂದು ಕೂಡ ಥೆರಪಿ. ಓಕೆ, ನಗೋದು ಕೂಡ ಒಂದು ಥೆರಪಿ ಅಲ್ವಾ. ಲಾಫ್ ಮೋರ್ ವರಿ ಲೆಸ್, ಚಿಂತೆ ಮಾಡಬೇಡಿ. ನೆಕ್ಸ್ಟ್ ನೋಡೋಣ ಇಂಟ್ಯೂಷನ್. ಓಕೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ಹೇಳ್ಕೊಳ್ಳಿ. ಆಪ್ಷನ್ ನಂಬರ್ 2, ಬಿಕಾಸ್ ಇದು ಆಪ್ಷನ್ ನಂಬರ್ 1 ಕೂಡ ಬಂದಿತ್ತು, ಟ್ರಸ್ಟ್ ಯು ಇಂಟ್ಯೂಷನ್ ಅಂತ ಹೇಳಿ. ಸ್ಟ್ರಾಂಗ್ ಆಗಸ್ಟ್ ತಿಂಗಳಲ್ಲಿ ನಾವೆಲ್ಲರೂ ಸ್ಟ್ರಾಂಗ್ ಆಗಿರಬೇಕು. ಅದು ನನಗೆ ಓಕೆ. ನಿಮಗೆ 3 ಕಾರ್ಡ್ ಬಂದಿದೆ. ಡಿಲೈಟ್, ಸಂತೋಷ, ಸಂಭ್ರಮ. ಅದನ್ನ ತಗೊಂಡು ಬನ್ನಿ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಓಕೆ, ಫ್ಯಾಮಿಲಿ. ಓಕೆ, ಫ್ಯಾಮಿಲಿ 2 ಕಡೆ ಬಂತು. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೆಚ್ಚು ಆದಷ್ಟು ಗಮನನ ಕೊಡಿ. ಓಕೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾರು ಎಲ್ದಿದ್ರು ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಇರುತ್ತೆ. ಓಕೆ, ನಾನು ಎಲ್ಲರದ್ದು ಹೇಳ್ತಾ ಇಲ್ಲ, ಬಟ್ ಎಸ್ ಕೆಲವರಿಗೆ ಅವ್ರದ್ದೇ ಆದಂಥ ಒಂದು ಸೋಲ್ ಫ್ಯಾಮಿಲಿ ಅನ್ನೋದು ಇರ್ತಾರೆ. ಸೊ ಅವ್ರ ಜೊತೆ ನಿಮ್ಮ ಫೀಲಿಂಗ್ಸ್ನ ನೀವು ಶೇರ್ ಮಾಡ್ಬೋದು ಇಲ್ಲಿ. ಆಪ್ಷನ್ ನಂಬರ್ 2. ಓಕೆ, ನೆಕ್ಸ್ಟ್ ಯು ಆರ್ ಆನ್ ಎಕ್ಸಲೆಂಟ್ ಫ್ರೆಂಡ್. ಓಕೆ, ನಿಮಗೆ ಫ್ರೆಂಡ್ ಇರಬಹುದು, ನಿಮಗೆ ಯಾರಾದರೂ ತುಂಬ ಆಪ್ತರು, ನೀವು ಅವರನ್ನು ತುಂಬ ನಂಬಬಹುದು ಅಂತ ಒಂದು ಫ್ರೆಂಡ್ ಇರಬಹುದು. ಮೇ ಬಿ ನಿಮ್ಮ ತಾಯಿ ಕೂಡ ಆಗಿರಬಹುದು, ಯಾರು ಕೂಡ ಆಗಿರ್ಬೋದು, ಬಿಕಾಸ್ ಇಲ್ಲಿ ಫ್ಯಾಮಿಲಿ ಬಂದಿದೆ ಅಲ್ವಾ. ಸೊ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಿಮ್ಮ
ಫ್ಯಾಮಿಲಿ ಕಡೆಯಿಂದ ಕೂಡ ಸಿಗ್ಬೋದು, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಕೂಡ ಸಿಗ್ಬೋದು. ಆಪ್ಷನ್ ನಂಬರ್ 2. ಅಫರ್ಮೇಷನ್ ಏನು ಹೇಳುತ್ತೆ ನೋಡೋಣ. ಐ ಆಮ್ ಪ್ರಿಟಿ. ಓಕೆ, ನಾನು ಸುಂದರವಾಗಿದ್ದೀನಿ. ಐ ಆಮ್ ಪ್ರಿಟಿ, ಈ ಅಫರ್ಮೇಷನ್. ಓಕೆ, ಐ ಆಮ್ ಸೇಫ್. ಓಕೆ, ಐ ಆಮ್ ಸೇಫ್, ಐ ಆಮ್ ಪ್ರಿಟಿ. ಇದೆರಡು ಅಫರ್ಮೇಷನ್ನ ನೀವು ಆಗಸ್ಟ್ ತಿಂಗಳಲ್ಲಿ ಆದಷ್ಟು ನಿಮ್ಮ ಇನ್ಕ್ಲೂಡ್ ಮಾಡಿ. ಓಕೆ, ಬೇರೆಯವರ ಮಾತನ್ನು ಒಂದೇ ಸಲಕ್ಕೆ ನಂಬೇಡಿ. ಆಪ್ಷನ್ ನಂಬರ್ 2 ಆಗಸ್ಟಲ್ಲಿ. ಓಕೆ, ಸ್ಟ್ರಾಂಗ್ ಆಗಿರಬೇಕು. ಆಪ್ಷನ್ ನಂಬರ್ 2. ಮೇ ಬಿ ನಿಮಗೆ ನಿದ್ದೆ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಆಪ್ಷನ್ ನಂಬರ್ 2 ಅಂದರೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ. ಓಕೆ, ನಿದ್ದೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ನೀವು ಕೇಳ್ಕೊಳ್ಳಿ. ಯಾವ ಒಂದು ವಿಷಯದಿಂದ ನಿಮಗೆ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರ್ತಾ ಇಲ್ಲ ಅಂತಂದರೆ ನಿದ್ದೆನ ಬರೆಸೋದು ಹೇಗೆ ಅದು ನೀವು ಮಾಡಬೇಕು. ಓಕೆ, ಅಂದರೆ ಸ್ಲೀಪಿಂಗ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಕೂಡ ಇದೆ ಯೂಟ್ಯೂಬಲ್ಲಿ, ತುಂಬಾ ಇದೆ ಯೂಟ್ಯೂಬಲ್ಲಿ. ಸೊ ಅದನ್ನು ಯೂಸ್ ಮಾಡಿ. ಓಕೆ, ಇವಾಗ ನಿಮ್ಮ ಚಾನ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ನಿಮ್ಗೆ ತುಂಬ ಬಂತು. ಓಕೆ, ಮೈ ಫೇವ್ರೆಟ್ ಚಾನ್ಸ್. ಸೊ ಇಲ್ಲಿ ಏನು ಅಂತಂದರೆ ನಿಮಗೋಸ್ಕರ. ಓಕೆ, ಇಲ್ಲಿ ನಾನು ಲಾಸ್ಟ್ ಅದೇ, ಸಾರಿ. ಓಕೆ, ಅಂದರೆ ನನಗೇನು ಗೊತ್ತಾ, ತುಂಬ ಹೇಗೆ ಆಗ್ತಿದೆ ಅಂತಂದರೆ ಇನ್ನೂ ನಿದ್ದೆ ಬರ್ತಾ ಇಲ್ಲ. ಸೊ ಆ ಒಂದು ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾಯಿಲ್ಲ. ಲೈಕ್ ನಂಗೆ ಐಸ್ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಎನರ್ಜಿ. ಇಲ್ಲಾಂದರೆ ನೀವು ಲೇಝಿ ಇರಬಹುದು. ಆಪ್ಷನ್ ನಂಬರ್ 2. ಓಕೆ, ಕೌಚ್ ಪೊಟೆಟೊ ಎನರ್ಜಿ, ಲೇಝಿ, ಬೇಗ ಹೇಳೋದಿಲ್ಲ, ನಿಧಾನವಾಗಿ ಹೇಳೋದು, ಆ್ಯಂಡ್ ಗಾಸಿಪ್ ಮಾಡುವಂತಹದ್ದು ಬೇರೆಯವ್ರ ಬಗ್ಗೆ. ಸೊ ಆ ಥರ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಈ ಕೋಡು ನಿಮ್ಗೆ ಗೊತ್ತೇ ಇದೆ, ಇದು ಒಂದು ಟ್ರೆಷರ್ ಇದ್ದಾಗೆ. ಸೊ ಇದರಲ್ಲೇ ಎಷ್ಟು ಬೀಜ ಇದೆ, ಎಷ್ಟು ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲ. ಅದೇ ಥರ ನಿಮ್ಮ ಲೈಫಲ್ಲಿ ಓಕೆ, ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ, ಅದು ನಿಮ್ಮ ಸ್ಕಿಲ್ ಇರ್ಬೋದು, ನಿಮ್ಮ ಪ್ರತಿಭೆ, ಅದನ್ನು ನೀವೇ ಗುರುತಿಸ್ಕೊಳ್ಬೇಕು ಅಲ್ವಾ. ಸೊ ನಿಮ್ಮ ಪ್ರತಿಭೆ ಏನು ಅಂತ ನೀವೇ ಹುಡ್ಕೊಳ್ಬೇಕು, ಅದರ ಬಗ್ಗೆ ತಿಳಿಸುತ್ತೆ ಇದು. ಆ್ಯಂಡ್ ಎ ಫಾರ್ ಏಂಜಲ್, ಇಲ್ಲಿ ಎಫ್ ಇದೆ, ಫನ್, ಮೇ ಬಿ ಟ್ಯಾಪ್. ಓಕೆ, ಇಲ್ಲಿ ಟ್ಯಾಪ್ ಇದೆ. ಸೊ ನೀವು ಎನರ್ಜಿನ ಇಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಆಪ್ಷನ್ ನಂಬರ್ 2 ಟ್ಯಾಪ್. ನೀರು ಇಲ್ಲಿ ಪೋಲ್ ಆಗ್ತಾ ಇದೆ, ನೋಡ್ತಾ ಇದ್ರಿ ನೀವು ಸರಿಯಾಗಿ. ಇಲ್ಲಿ ನೀರು ಪೋಲ್ ಆಗ್ತಾ ಇದೆ. ಸೊ ಎನರ್ಜಿನ ವೇಸ್ಟ್ ಮಾಡಬೇಡಿ ಎಲ್ಲೂ. ಆಪ್ಷನ್ ನಂಬರ್ 2 ಆಗಸ್ಟ್ ತಿಂಗಳಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಎನರ್ಜಿನ ವೇಸ್ಟ್ ಮಾಡಬೇಡಿ, ಸ್ಟ್ರಾಂಗ್ ಆಗಿರಿ. ಓಕೆ, ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಟ್ಯಾಪ್ ಪ್ರಾಬ್ಲಮ್ ಇದ್ದರೆ ಅದನ್ನ ಸರಿ ಮಾಡಿ. ಬಿಕಾಸ್ ಟ್ಯಾಪಲ್ಲಿರುವಂತಹ ನೀರು ಎಷ್ಟು ಫ್ಲೋ ಆಗುತ್ತೆ ನೋಡಿ, ನಮ್ಮ ಫೈನಾನ್ಷಿಯಲಿ ಕೂಡ ಅಷ್ಟೇ ಪ್ರಾಬ್ಲಮ್ ಬರುತ್ತೆ. ಓಕೆ, ಅದಾದಷ್ಟು ಟೈಟ್, ಅದರ ಕ್ಯಾಪ್ ಏನಿದೆ ಅಂದರೆ ಅದು ಟೈಟಾಗಿ ಮುಚ್ಚಿ ಅದನ್ನು ಪೋಲ್ ಆಗೋದಕ್ಕೆ ಬಿಡಬೇಡಿ. ಇದು ಫೈನಾನ್ಷಿಯಲಿ ಪ್ರಾಬ್ಲಮನ್ನು ಕೂಡ ತರುತ್ತೆ. ಆಪ್ಷನ್ ನಂಬರ್ 2 ಗ್ಲಾಸ್. ಓಕೆ, ಇಲ್ಲಿ ಗ್ಲಾಸಲ್ಲಿ ನೀರು ಇದೆ. ಸೊ ನಿಮಗೆ ನೀರು ಕುಡಿಯುವಂತಹ ಅವಶ್ಯಕತೆ ಇದೆ. ಆಪ್ಷನ್ ನಂಬರ್ 2. ಸೊ ನಿಮ್ಮ ಸ್ಪೆಲ್ಲಿಂಗ್ ಎಸ್, ಇಲ್ಲಿ ಸ್ಪೆಲ್ಲಿಂಗ್ ಎಸ್. ಸೊ ಗ್ಲಾಸಲ್ಲಿ ನೀರಿದೆ. ಸೊ ನೀರು ಕುಡಿಯುವಂಥ ಅವಶ್ಯಕತೆ. ಇನ್ನೊಂದು ಏನು ಅಂತ ಅಂದರೆ ಪ್ಯೂರ್, ಆ ಪ್ಯೂರ್ ಎನರ್ಜಿನ ತಗೊಂಡು ಬನ್ನಿ ಲೈಫಲ್ಲಿ ಆದಷ್ಟು. ಓಕೆ, ಟ್ರಾನ್ಸ್ಪರೆಂಟ್. ಓಕೆ, ಕೆಲವೊಂದು ನಮಗೆ ಕಾಣದೇ ಇರುವಂತಹ ವಿಷಯಗಳು, ಓಕೆ, ಕಾಣೋದೇ ಅಂದರೆ ಡೀಪಾಗಿ, ಆಳವಾಗಿ ನೀವು ಹುಡ್ಕೊಳ್ಬೇಕಾಗುತ್ತೆ. ಏನು ಆ ವಿಷಯ, ಏನು ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದು. ಆ್ಯಂಡ್ ನೇಲ್, ಪೋಕ್ ಮಾಡುವಂಥದ್ದು. ಇಲ್ಲಿ ನಾನು ಹೇಳಿದೆ ಅಲ್ಲ, 7 ಆಫ್ ಸೋರ್ಸ್. ಸೊ ಪೋಕ್, ಕೆಲವರು ನಿಮ್ಮನ್ನು ಪೋಕ್ ಮಾಡ್ಬೋದು. ಲೈಕ್ ಅಂದರೆ ಕೆಲವೊಂದು ಎನರ್ಜೀಸ್ಗಳು ಆ ಥರ ಇರುತ್ತೆ. ಓಕೆ, ಕೆಲವೊಂದು ಎನರ್ಜೀಸ್ಗಳು ಆ ಥರ ಇರುತ್ತೆ. ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ. ಅಂದರೆ ನಿಮ್ಮ ಚುಚ್ಚುವಂತಹ ಮಾತುಗಳನ್ನು ಆಡಬಹುದು. ಓಕೆ, ಇಲ್ಲಿ ಎಗ್ ಇದೆ ಆ್ಯಂಡ್ ಇಲ್ಲಿ ಕೂಡ ಎಗ್ ಇದೆ. ಎಕ್ಸಲೆಂಟ್ ಫ್ರೆಂಡ್ಸ್. ಓಕೆ, ಕ್ಯೂ ಇದೆ ಅಂದರೆ ನಿಮಗೆ ಇಲ್ಲಿ ಹೆಲ್ತ್ ನಿಮ್ಮ ಫುಡ್ ಏನಿದೆ ನೋಡಿ, ಅದು ಕ್ಯಾಲ್ಸಿಯಂ ಇರುವಂತಹ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ. ಆಪ್ಷನ್ ನಂಬರ್ 2
ಆ್ಯಂಡ್ ಸ್ಪೆಲ್ಲಿಂಗ್ ಎಫ್ ಕೂಡ ಒಂದು ಸಲ ಬಂದಿತ್ತು. ಆ್ಯಂಡ್ ಪೋಕ್ ನಾನು ಇವಾಗಷ್ಟೇ ಹೇಳಿದೆ ನೋಡಿ, ಪೋಕ್ ಏನೋ ಕೆಲವರು ನಿಮಗೆ ಪೋಕ್ ಮಾಡ್ಬೋದು ಬೇಕು ಅಂತಲೇ ನಿಮ್ಮನ್ನು ಚೆಕ್ ಮಾಡೋದಕ್ಕೆ. ನೋಡೋಣ ನಾನು ಇವ್ರಿಗೆ ಪೋಕ್ ಮಾಡ್ತೀನಿ, ಏನು ಮಾಡ್ತಾರೆ ನೋಡೋಣ ಇವರು ಅಂತ. ಸೊ ಅದಕ್ಕೆ ನೀವು ಅವರಿಗೆ ಹಿಂದೆ ಬಯಕ್ಕೆ ಹೋಗೋದು, ಹಿಂದೆ ಏನಾದ್ರು ಮಾಡೋಕ್ಕೆ ಹೋಗೋದು ಮಾಡಬೇಡಿ. ಓಕೆ, ಪ್ರೊಟೆಕ್ಷನ್, ಯು ಆರ್ ಸೇಫ್, ಇದು ಅದ್ರ ಬಗ್ಗೆ ತಿಳಿಸುತ್ತೆ. ಸೇಫ್, ಯು ಆರ್ ಪ್ರೊಟೆಕ್ಟೆಡ್, ಪ್ರೊಟೆಕ್ಷನ್, ಸೊ ಅದರ ಬಗ್ಗೆ ಕೂಡ ತಿಳಿಸುತ್ತೆ ಇದು. ಆ್ಯಂಡ್ ಇದು ಇನ್ನೊಂದು ಏನು ಅಂತಂದರೆ ಮೆಸೇಜ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಓ ಮೈ ಗಾಡ್, ಇದು ಇಷ್ಟರವರೆಗೆ ಬಂದಿಲ್ಲ, ಇವತ್ತೇ ಬಂದಿರೋದು. ಇದು ಶಿವನ ಥರ್ಡ್ ಐ ಚಕ್ರ. ಸೊ ನಿಮ್ಮ ಥರ್ಡ್ ಐ ಏನಿದೆ ನೋಡಿ ಅದರ ಮೆಡಿಟೇಷನ್ ಮಾಡಿ. ಸೊ ಇದು ಥರ್ಡ್ ಐ ಚಕ್ರ. ಇದನ್ನು ನೋಡಿದ ತಕ್ಷಣ ನನಗೆ ಶಿವದೇವರ ಕಣ್ಣು ಇದೆ ನೋಡಿ, ಅದೇ ನೆನಪಾಗುತ್ತೆ ನನಗೆ ಇಲ್ಲಿ ಥರ್ಡ್ ಐ ಚಕ್ರ. ಸೊ ನಿಮ್ಮ ಥರ್ಡ್ ಐ ಚಕ್ರನ ಆದಷ್ಟು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ. ಥರ್ಡ್ ಐ ಚಕ್ರ ಮೆಡಿಟೇಷನ್ ತುಂಬ ಇದೆ, ಅದನ್ನು ಮಾಡ್ಬೋದು. ಆ್ಯಂಡ್ ಇದು ಕಂಫರ್ಟ್ ಝೋನ್, ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಆದಷ್ಟು. ಆಪ್ಷನ್ ನಂಬರ್ 2. ಓಕೆ, ಕಂಫರ್ಟ್ ಝೋನ್ ಅಂದರೆ ಒಂದೇ ಕಡೆಯಲ್ಲಿರೋದು, ನಿಮಗೆ ಒಂದೇ ವಿಷಯನ ಮಾಡ್ತಾ ಇರೋದು, ಅಲ್ಲೇ ಇರೋದು, ಲೈಕ್ ಕೌಚ್ ಪೊಟೆಟೊ ಥರ. ಸೊ ಹಾಗೆ ಮಾಡಬೇಡಿ. ಓಕೆ, ಇದು 6 ಆಫ್ ಕಪ್ಸ್ ಎನರ್ಜಿನ ಕೂಡ ನಾನು ಕೊಡ್ತಾ ಇದ್ದೀನಿ, ಲೈಕ್ ನಿಮ್ಮ ಹಳೆ ನೆನಪುಗಳು ಕೂಡ. ಆ್ಯಂಡ್ ಎಸ್, ಇದು ಕೂಡ ನನಗೆ ಅದರ ಬಗ್ಗೆ ತಿಳಿಸುತ್ತೆ. ಹಳೆ ನೆನಪುಗಳು, ಸಣ್ಣ ಇರಬೇಕಾದಂತಹ ನೆನಪುಗಳು ನಿಮ್ಮನ್ನು ಕಾಡಬಹುದು. ಆ್ಯಂಡ್ ಇದು ಪವರ್. ಸೊ ನಿಮ್ಮ ಪವರಲ್ಲಿ ಬನ್ನಿ ಆದಷ್ಟು. ನಾನು 6 ಆಫ್ ವಾಂಡ್ಸ್ ಅದರ ಬಗ್ಗೆ ತಿಳಿಸ್ತೀನೋ, ಪವರ್ ಇದು ಅದರ ಬಗ್ಗೆ ತಿಳಿಸುತ್ತೆ. ಹೀಲ್. ಆ್ಯಂಡ್ ಓಕೆ, ಇದು ಪ್ರೆಗ್ನೆನ್ಸಿ ಬಗ್ಗೆ ನನಗೆ ತಿಳಿಸ್ತಾ ಇದೆ. ಓಕೆ, ಕೆಲವರು ಪ್ರೆಗ್ನೆಂಟ್ ಆಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಆಗ್ಬೋದು. ಬಟ್ ನಿಮ್ಮಲ್ಲಿರುವಂತಹ ಥಾಟ್ಸ್ ಏನಿದೆ ನೋಡಿ, ನೆಗೆಟಿವಿಟಿ ಏನಿದೆ ನೋಡಿ, ಅದರಿಂದ ಪಾಸಿಟಿವಿಟಿ ಏನಕ್ಕೆ ಥಿಂಕ್ ಮಾಡಿದರೆ ಖಂಡಿತವಾಗ್ಲೂ ನೀವು ಏನು ಅಂದ್ಕೊಳ್ಬೇಕು ಅಂತ ಇದ್ರೆ ಅದು ಖಂಡಿತವಾಗ್ಲೂ ಆಗುತ್ತೆ. ಫೈನಲ್ ಆಗಿ ಇದರಲ್ಲಿ ನೋಡೋಣ ಏನು ಮೆಸೇಜ್ ಇದೆ ಅಂತ. ಆಪ್ಷನ್ ನಂಬರ್ 2. ಪ್ರೀತಿ, ಸ್ನೇಹ, ಅಫ್ಕೋರ್ಸ್ ಇದು 6 ಆಫ್ ಕಪ್ಸ್ ನೋಡಿ, ಅದರ ಬಗ್ಗೆ ತಿಳಿಸಿದೆ. ಡ್ರೆಸ್, ವರಿ, ಚಿಂತೆ ಮಾಡಬೇಡಿ. ಒತ್ತಡ, ನಿಮಗೆ ನೀವು ಹೆಚ್ಚು ಒತ್ತಡನ ಮಾಡ್ಕೊಳ್ಬೇಡಿ. ಓಕೆ, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿ ಮೊದಲು. ಆಪ್ಷನ್ ನಂಬರ್ 2. ಪ್ರೆಗ್ನೆನ್ಸಿ, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಪ್ರೆಗ್ನೆನ್ಸಿ. ಸೊ ಎಸ್, ಕೆಲವ್ರಿಗೆ ಇಲ್ಲಿ ಪ್ರೆಗ್ನೆನ್ಸಿಯಲ್ಲಿ ತುಂಬ ತೊಂದರೆಗಳಾಗಿರಬಹುದು. ಬಟ್ ಎಸ್, ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅಲ್ವಾ, ನಾವು ಮುಂದೆ ಹೋಗಲೇಬೇಕಾಗುತ್ತೆ. ಗಾರ್ಡನಿಂಗ್, ಇದು ಆಪ್ಷನ್ ನಂಬರ್ 1 ಕೂಡ ಬಂದಿತ್ತು. ಗಾರ್ಡನಿಂಗ್ ಮಾಡುವಂಥದ್ದು ಅಂದರೆ ನಿಮ್ಮ ಗಾರ್ಡನ್ ತುಂಬ ದಿವಸದಿಂದ ಹಾಗೇ ಇದೆ, ಅದರಲ್ಲಿ ಬೇರೆ ಹುಲ್ಲೆಲ್ಲ ಬಂದಿರುತ್ತೆ ಅಲ್ವಾ, ಸೊ ಅದನ್ನು ಕ್ಲೀನ್ ಮಾಡಿ ಆದಷ್ಟು. ಓಕೆ, ಮಂಡಲ ಆರ್ಟ್. ಸೊ ನೀವು ಕೂಡ ಮಂಡಲ ಆರ್ಟ್ ಮಾಡ್ಬೋದು, ಡ್ರಾಯಿಂಗ್ಸ್ ಮಾಡಬಹುದು. ಸೊ ಆ ಥರ ನಾನು ತಿಳಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಗ್ರೀನ್ ತಾರ. ಓಕೆ, ಇಲ್ಲಿ ಗ್ರೀನ್ ತಾರ ಮಂತ್ರ, ತೂತಾರೆ ಆ ಒಂದು ಮಂತ್ರ ಇದೆ, ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ. ಸೊ ಇದು ಗೊತ್ತಿಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ಗ್ರೀನ್ ತಾರ ಅಂತ ಹಾಕಿ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಆಪ್ಷನ್ ನಂಬರ್ 2. ಕಾನ್ಸಿಕ್ವೆನ್ಸಸ್, ಪರಿಣಾಮಗಳು. ಓಕೆ, ಇಲ್ಲಿ ಪರಿಣಾಮಗಳು ಕೂಡ ಅಂದರೆ ಕೆಲವರು ಒಂದು ಡಿಸಿಷನ್ನ ತಗೊಂಡು ಇವಾಗ ಅದರ ಪರಿಣಾಮನ ಅನುಭವಿಸ್ತಾ ಇರ್ಬೋದು. ನಾನು ಹೀಗೆ ಮಾಡಬಾರ್ದಿತ್ತು, ಹೀಗಾಯಿತು ಅಂತ. ಸೊ ಅದರ ಹೆಚ್ಚು ಸ್ಟ್ರೆಸ್ನ ತೊಗೊಳ್ಬೇಡಿ. ಓಕೆ, ಆ್ಯಂಡ್ ವೀಲ್ ಆಫ್ ಫಾರ್ಚೂನ್. ವೀಲ್ ಆಫ್ ಫಾರ್ಚೂನ್ ಗುಡ್ ಲಕ್ ಬಗ್ಗೆ ತಿಳಿಸುತ್ತೆ. ಇಲ್ಲಿ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ಬೋದು, ಡೈರೆಕ್ಷನ್ಸ್ ಚೇಂಜ್ ಆಗ್ಬೋದು. ವೀಲ್ ಆಫ್ ಫಾರ್ಚೂನ್ ಲಕ್ ಬಗ್ಗೆ ತಿಳಿಸುತ್ತೆ, ನಿಮ್ಮ ಡೆಸ್ಟಿನಿ ಬಗ್ಗೆ ತಿಳಿಸುತ್ತೆ. ವೀಲ್ ಆಫ್ ಫಾರ್ಚೂನ್ ಅಂದರೆ ಒಂದೇ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಮೀನಿಂಗ್ ಏನು ಅಂತಂದರೆ ಜೀವನ ಒಂದೇ ಥರ ಇರೋದಿಲ್ಲ, ನಾವು ಬದಲಾಯಿಸಬೇಕು. ಅಂದರೆ ವೀಲ್ ಆಫ್ ಫಾರ್ಚೂನ್, ವೀಲನ್ನು ನೀವು ತಿರುಗಿಸಿದಾಗ ಅದು ಒಂದೇ ಡೈರೆಕ್ಷನ್ಗೆ ಬರುತ್ತಾ ಇಲ್ಲ, ಎಲ್ಲ ಕಡೆ ಹೋಗುತ್ತೆ. ಸೊ ಅದೇ ಥರ ಜೀವನ ಕೂಡ. ಓಕೆ, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.